Hi students, welcome to Patakal English Academy and Banishankar English Academy. ನಾನು PUC ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರುವಂಥ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸಂಬಂಧಪಟ್ಟು ಒಂದು 3-4-5 ವಿಡಿಯೋಸ್ಗಳನ್ನು ಈಗ ಮಾಡಿ ಹಾಕಿದೆ ಕ್ವಶನ್ ಬಿಡಿಸಿ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ನಾನೇ ಹೇಳಿದ್ದೆ ನಿಮಗೆಲ್ಲರೂ ಗೊತ್ತಾಗಲಿಕ್ಕಂದ್ರೆ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಕ್ವಶನ್ಸ್ಗಳನ್ನು ಕೇಳಿದ್ರಿ. ಆದರೆ ಕ್ವಶನ್ಸ್ಗಳು ನೀವು ಕೇಳಿದ್ದು ಬಹಳ ಅದಾವು ಮತ್ತು ನನಗನಿಸ್ತು ನೀವು ಎಷ್ಟು ಕೇಳಿದ್ರೆ ಅಷ್ಟೇ ಹೇಳಿದ್ರೆ ಮತ್ತೆ ನಿಮಗೆ ಗೊಂದಲ ಆಗ್ತೈತಿ ಅಂಥೇಳಿ. ಹಾಗಾಗಿ ಏನು ಮಾಡಿದೆ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಒಂದು ಸಲ ಈ ರಿಪೋರ್ಟೆಡ್ ಸ್ಪೀಚಂದು ಥಿಯರಿ ಹೇಳಬೇಕು ಅಂತ ಅನಿಸ್ಬಿಡ್ತು. ಯಾಕಂದರೆ ಬಹಳ ಟಫ್ ಟಾಪಿಕ್ ಇದು ಸ್ವಲ್ಪ ಯಾಕೋ ನಿಮಗೆ ನಾನು ನೀವು ಕೇಳಿದ ಇಂಡಿವಿಜುವಲ್ ಕ್ವಶನ್ಸ್ಗಳಿಗೆ ಆನ್ಸರ್ ಕೊಟ್ಟಾಗ ಅದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಟರಿ ಯಾಕೋ ಅನಿಸ್ಲಿಲ್ಲ ನನಗೆ. ಹಂಗೆ ಕೊಡಬೇಕು ಅನಿಸ್ತು. ಬಟ್ ನಿಮ್ಮ ಕ್ವಶನ್ಸ್ಗಳಿಗೆ ನೀವು ಕೇಳುವಂಥ ಕ್ವಶನ್ಸ್ಗಳು ನೋಡಿದ್ರೆ ನಾನೇನು 1 or 2 ಸೆಂಟೆನ್ಸಸ್ನಲ್ಲಿ ಕೊಡುವಂಥ ಆನ್ಸರ್ಸ್ಗಳು ನಿಮಗೆ ಸ್ಯಾಟಿಸ್ಫ್ಯಾಕ್ಟರಿ ಆಗೋದಿಲ್ಲ. ಹಾಗಾಗಿ ಏನು ವಿಚಾರ ಮಾಡಿದೆ ಅಂದರೆ ಸ್ವಲ್ಪ ಡಿಟೇಲ್ ಆಗಿ ಹೇಳಿಬಿಡ್ಬೇಕು ಥಿಯರಿ ಅಂತ ಹೇಳಿ. ಅದಕ್ಕೆ ಒಂದು 3-4 ವಿಡಿಯೋಗಳು ಆಗ್ಬೋದು ರೀ. ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಬಿಡಿಸ್ಲಿಕ್ಕೆ ಫಸ್ಟ್ ಸ್ಟೆಪ್ಪಿಂದ ಥಿಯರಿ ಹೇಳಿಬಿಡ್ತೀನಿ, ಲಾಸ್ಟ್ ಸ್ಟೆಪ್ ತನಕ ಹೇಳ್ತೀನಿ. ಒಂದು 2-3-4 ವಿಡಿಯೋಸ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ರೆಗ್ಯುಲರ್ ಆಗಿ ಈ ವಿಡಿಯೋಸನ್ನು ನೋಡ್ರಿ. ಒಂದು ವಿಡಿಯೋ ಮುಗಿದ ತಕ್ಷಣ 2ನೇದು 3ನೇದು 4ನೇದು 5ನೇದು ಸುಮಾರು ಒಂದು 5 ವಿಡಿಯೋ ಆಗ್ಬೋದು ನನ್ನ ಲೆಕ್ಕಾಚಾರ. ಈ ವಿಡಿಯೋಸ್ಗಳನ್ನ ನೀವು ನೋಡಿದರೆ ನಿಮ್ಮಿಂದ ಒಂದು ಕ್ವಶನು ಸಹಿತ ನನಗೆ ಬರಲಿಕ್ಕೆ ಶಕ್ಯನೇ ಇಲ್ಲ. ಬಂದ್ರೂ ಬಹಳ ರೇರ್, ಬಹಳ ಒಂದು ಪಾಯಿಂಟ್ ಎಲ್ಲರೂ ಅದ್ರ ಬಗ್ಗೆ ಬರ್ಬೋದು, ವಿಶಿಷ್ಟ ಪಾಯಿಂಟ್ ಬಗ್ಗೆ, ಈ ಕಾಮನ್ ಥಿಂಗ್ಸ್ ಬಗ್ಗೆ ಬರೋದಿಲ್ಲ ಕ್ವಶನ್ಸ್ಗಳು. ಹಾಗಾಗಿ ಯಾಕೆ ಒಂದೊಂದು ಪ್ರಶ್ನೆ ಹಾಫ್ ಆನ್ಸರ್ಸ್ ಮಾಡ್ಕೊಂಡು ಕೊಡೋದು ಅಂತೇಳಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಹೆಚ್ಚು ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತೈತಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಒಂದು 4-5 ವಿಡಿಯೋ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದೆ ಫ್ರೆಂಡ್. ತಾವೆಲ್ಲ ವಿದ್ಯಾರ್ಥಿಗಳಿಗೆ ನೋಡ್ರಿ, ಒಂದು ವಿಡಿಯೋ ತಪ್ಪಲಾರ್ದೆ ನೋಡ್ಬೇಕು ರೀ. ಡೆಫಿನೆಟ್ಲಿ ನಿಮ್ಗೆ ಫೈನಲ್ಲಿ ಕೊಟ್ಟಂಥ PUC ಸೆಕೆಂಡ್ ಇಯರ್ ಕೊಟ್ಟಿರ್ತಕ್ಕಂಥ ಒಂದು ಕನ್ವರ್ಸೇಷನನ್ನು ಕರೆಕ್ಟಾಗಿ ರಿಪೋರ್ಟೆಡ್ ಸ್ಪೀಚ್ ಮಾಡ್ತೀರಿ, ವಿಶ್ವಾಸ ಕೊಡ್ತೀನಿ ನಿಮಗೆ. ಅಷ್ಟು ಆದಾಗ್ಯೂ ಯಾವನಾರು ಒಂಚೂರು ಏನಾರು ಬಂದರೆ ಕೇಳುವರಂತೆ ಹೇಳ್ತೀನಿ. ಅದಕ್ಕೆ ನಿನ್ನೆ ಬಹಳ ಜನ ವಿದ್ಯಾರ್ಥಿಗಳು ಅವು ನಿಮ್ಮ ಕೋಡ್ ನಂಬರ್ ಹಾಕಿರ್ತೀರಿ. ನನಗೆ ಅಷ್ಟೊಂದು ನಾನು ಎಕ್ಸ್ಪರ್ಟ್ ಇಲ್ಲ ಈ ವಿಷಯದೊಳಗೆ. ಒಟ್ಟಾರೆ ನೋಡಿದೆ, ನಾನೇ ಹೇಳಿದ್ದೆ ನಿಮಗೆ ಕ್ವಶನ್ಸ್ ಕೇಳ್ರಿ ಅಂತೇಳಿ, ಮತ್ತು ನೀವು ಕೇಳಿರಿ ಪಾಪ, ಒಳ್ಳೆಯದು. ಬಟ್ ಅಷ್ಟು ಅರ್ಧ ಆನ್ಸರ್ ಕೊಟ್ಟರೆ ಅದು ತೃಪ್ತಿ ಇರ್ತಿರಲಿಲ್ಲ ಗ್ಯಾರಂಟಿ. ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಏನು ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಏನೋ ಕ್ವಶನ್ಸ್ ಕೇಳಿರಲ್ಲ, ಆ ಎಲ್ಲ ಕ್ವಶನ್ಸ್ಗಳನ್ನ ಸಮಾಧಾನದಿಂದ ವೆಯ್ಟ್ ಮಾಡಿ. ನೀವು ನಾನೊಂದು 4-5 ವಿಡಿಯೋಗಳನ್ನ ಹಾಕಿ ನಿಮ್ಮೆಲ್ಲ ಕ್ವಶನ್ಸ್ಗಳಿಗೂ ಸಂಪೂರ್ಣವಾದಂಥ ಆನ್ಸರನ್ನು ಕೊಡ್ತೇನೆ. ಹಾಗಾಗಿ ಒಬ್ಬೊಬ್ಬರಿಗೆ ಕೊಡೋದು ಬೇಡ, ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಟರಿ ಆಗೋದಿಲ್ಲ ಅಂತ ಅನಿಸಿ ಒಂದು 4-5 ವಿಡಿಯೋ ಮಾಡೋ ವಿಚಾರ ಮಾಡೀನಿ. ತಾವೆಲ್ಲ ನೋಡಿರಿ, ಡೆಫಿನೆಟ್ಲಿ ನೀವು 5-5 ಮಾರ್ಕ್ಸ್ ತೊಗೋತೀರಿ. ಒಂದು ಗೊತ್ತಿರಲಿ ನಿಮಗೆ, ಪ್ರಯತ್ನ ಮಾಡಲಾರ್ದ ಸುಮ್ಮನೆ ಬರೋದಿಲ್ಲ, ಪ್ರಯತ್ನ ಮಾಡಲಾರ್ದೆ ಸುಮ್ಮನೆ ಬರೋದಿಲ್ಲ. ಬಹಳ ಮುಖ್ಯವಾಗಿ ನೀವು ಟೆನ್ಸಸ್ಸನ್ನು ಕಲೀರಿ. ಓದೋದು ನನ್ನ ಜವಾಬ್ದಾರಿ ಬಿಡ್ರಿ, ನೀವು ಓದೋದು ನನ್ನ ಜವಾಬ್ದಾರಿ ಬಿಟ್ಟು ನಾನು ಕಲಿಸ್ಕೊಡ್ತೀನಿ. ಟೆನ್ಸಸ್ಸನ್ನು ಕಲೀರಿ. ಏನು ಟು ಬಿ ವರ್ಬ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್, ಟು ಹ್ಯಾವ್ ವರ್ಬ್ ಪ್ರೆಸೆಂಟ್ ಪಾಸ್ಟ್ ಫ್ಯೂಚರ್, ಟು ವರ್ಬ್ 12 ಟೆನ್ಸ್, ದೆನ್ ಮಾಡಲ್ಸ್ ರೀ. ನಾನು ಟೆನ್ಸಸ್ ಬಗ್ಗೆ ಒಂದು 5-6 ವಿಡಿಯೋಸ್ಗಳನ್ನು ಮಾಡಿ ಹಾಕಿನಿ. ನಿಮಗೆ ಗೊತ್ತಿದ್ರೆ ಭಾಳ ಒಳ್ಳೆಯದು. ಅಕಸ್ಮಾತ್ ಗೊತ್ತಿರ್ಲಿಕ್ಕಂದ್ರೆ ಒಂದು 2 ಎಲ್ಲ ವಿಡಿಯೋ ಕೊಡಿ, ಒಂದು 2-2.5 ತಾಸಿಂದ ಆಗ್ಬೋದು, ಅದು ಕಲೀರಿ. ಅನಂತರ ನಾನು ಮಾಡಲ್ಸ್ ಹಾಕಿಲ್ಲ, ಮಾಡಲ್ಸ್ಗಳನ್ನ ಕಲೀರಿ. ಆಮೇಲೆ ಇಂಟ್ರಾಗೇಟಿವ್ ಹಾಕಿ ನೋಡಿರಿ, ಬಹಳ ಮುಖ್ಯ ಅಂದರೆ ಇಂಟ್ರಾಗೇಟಿವ್ ಕಲೀರಿ. ಇಷ್ಟು ಕಷ್ಟಪಟ್ಟ ನಂತರ ಬರ್ತೈತೆ ರೀ ಇದು ಡೈರೆಕ್ಟ್ ಇಂಡೈರೆಕ್ಟ್, ಅಷ್ಟು ಸರಳ ಅದು ಅಲ್ಲ. ಹಂಗೆ ಸುಮ್ಮನೆ ಒಂದು ಅರ್ಧ ತಾಸನ್ನ ಕಲೀರಿ, 1 ತಾಸನ್ನ ಕಲೀರಿ ಅಂತ ನಾ ಹೆಂಗೆ ಹೇಳೋಕ್ಕಾಗ್ತೈತಿ? ಇದನ್ನು ಭಾಳ ದೊಡ್ಡ ಟಾಪಿಕ್, ಭಾಳ ಕಷ್ಟಪಟ್ಟ ನಂತರನೇ ಬರ್ತೈತಿ. ನಿಮಗೆ ಕಲಿಯಬೇಕು ಅನ್ನುವಂಥದ್ದು ಇತ್ತಂದ್ರೆ ರೆಗ್ಯುಲರ್ ಆಗಿ ನಿಮಗಾಗಿರೋ ಮಾಡ್ಲಿಕ್ಕೆ ಈಗ ಒಳ್ಳೇದಾಗಲಿ ಅಂತೇಳಿ ಒಂದು 4-5 ವಿಡಿಯೋ ಮಾಡ್ತೀನಿ. ಇವನ್ನೆಲ್ಲ ರೆಗ್ಯುಲರ್ ಆಗಿ ನೋಡಿರಿ, ಕೊನೆಗೆ ಗ್ಯಾರಂಟಿ ನಿಮಗೆ ಕರೆಕ್ಟಾಗಿ ಆನ್ಸರ್ ಮಾಡೋ ಸಾಮರ್ಥ್ಯ ಬಂದೇ ಬರುತ್ತೆ. ಓಕೆ, ಈಗ ಒಬ್ಬೊಬ್ಬರಿಗೆ ಆನ್ಸರ್ ಕೊಡೋದು ಬೇಡ ಅಂತ ತಿಳ್ಕೊಂಡು ಸಾಮೂಹಿಕವಾಗಿ ನೀವೇನು ಕೇಳಿರಲ್ಲ ಕ್ವಶನ್ಸ್ಗಳಿಗೆ ಈ ವಿಡಿಯೋ ಮುಖಾಂತರ ನಿಮಗೆ ಆನ್ಸರನ್ನು ಕೊಡ್ತಾ ಇದ್ದೇನೆ. ಹಾಗಾಗಿ ಅಲ್ಲೇ ಆನ್ಸರ್ನ ನಿರೀಕ್ಷೆ ಮಾಡಬೇಡ್ರಿ, ಇಲ್ಲೇ ಕೊಡ್ತೀನಿ ನೋಡ್ರಿ. ಓಕೆ, ಬರ್ರಿ ನೋಡೋಣ. ಇದು ಇವತ್ತು ಮಾಡುವಂಥ ವಿಡಿಯೋ ಡೈರೆಕ್ಟ್ ಇಂಡೈರೆಕ್ಟ್ಗೆ ಮೊದಲನೇ ಹೆಜ್ಜೆ. ಒಂದು ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಮೊದಲನೇ ಹೆಜ್ಜೆ ಇದು. ಏನ್ರಿ ಇವತ್ತಿಂದ ಒಂದು ಅರ್ಧ ತಾಸಿಂದಷ್ಟು ಆಗ್ಬೋದು ವಿಡಿಯೋ ನೋಡ್ಕೊಡ್ರಿ. ಮೊದಲನೇ ಹೆಜ್ಜೆ ಇದು. ನಾಳೆಗೆ ಮತ್ತೆ ಮುಂದಿನ ಹೆಜ್ಜೆ ಇಡ್ತೀನಿ. ಒಂದು ಅರ್ಧ ತಾಸಿಂದ ಒಂದು 4-5 ವಿಡಿಯೋ ಆಗ್ಬೋದು. ಕಲೀರಿ, ಆಮೇಲೆ ನೋಡೋಣ. ಆತ್ಮವಿಶ್ವಾಸದಿಂದ ಬಿಡಿಸ್ತೀವಿ. ನೀವು ಬಿಡ್ಸಕತ್ತಿದ ಆನ್ಸರ್ ಕರೆಕ್ಟ್ ಐತಿ ಅಂತ ನಿಮಗೆ ಗೊತ್ತಾಗ್ತೈತಿ. ಒಂದು ವೇಳೆ ತಪ್ಪಿದ್ರೆ ಸಹಿತ ನಾ ಇಂಥಲ್ಲೇ ತಪ್ಪಿನಿ ಅಂತ ನಿಮ್ಗೆ ಗೊತ್ತಾಗ್ತೈತಿ. ಯಾರು ಬಿಡಿಸ್ಲಿಕ್ಕೆ ಆಗೋದಿಲ್ಲ ಇದನ್ನು. ನಾವು
ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪೇಪರ್ ಚೆಕಿಂಗ್ ಹೋಗ್ತೀವಲ್ಲ, ಒಂದು 200 220 30ರಷ್ಟು ಪೇಪರ್ ಚೆಕ್ ಮಾಡ್ತೀವಿ ನಾವು. 200ರಷ್ಟು ಕನಿಷ್ಠ ಪೇಪರ್ ಚೆಕ್ ಮಾಡ್ತೀವಿ. ಒಂದು 4-5 ವಿದ್ಯಾರ್ಥಿಗಳಿಗೆ 5-5 ಕೊಟ್ಟಿರ್ತೀವಿ. ಗೊತ್ತಾತಲ್ಲ ನಿಮಗೆ ಎಷ್ಟು ಟಫ್ ಟಾಪಿಕ್ ಅಂತ ತಿಳ್ಕೊಂಡಿದ್ದು. ನೀವು ಅದರಲ್ಲಿ ಒಬ್ಬರಾಗಬೇಕಾಗಿದ್ದರೆ ನನ್ನ ಈ ಎಲ್ಲ ಒಂದು 4-5 ವೀಡಿಯೋಗಳನ್ನ ರೆಗ್ಯುಲರ್ ಆಗಿ ಬಿಡ್ತೀನಿ, ಅವುಗಳನ್ನು ನೋಡ್ಕೊಡ್ರಿ. ಡೆಫಿನೆಟ್ಲಿ ನೀವು ಕರೆಕ್ಟ್ ಆನ್ಸರ್ ಬರಿತೀರಿ. ಸರಿನಾ? ಪಾರ್ಟ್ ಆಫ್ ಕ್ವಶನ್ನು ನಿಮ್ಗೆ ಹೇಳಿಕೊಟ್ಟೆ ಅಷ್ಟೇ. ಬರ್ರಿ, ಇದು ಮೊದಲನೇ ಹೆಜ್ಜೆ ಏನಂತ ತಿಳ್ಕೊಂಡು ಹೇಳ್ಬಿಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಸ್ಟೆಪ್ಪು ಏನು ಮಾಡಬೇಕು. ಇದು ಒಂದು ದ ಬಾಯ್ ಸೆಡ್, ನಾನು ಒಂದು ಸ್ಯಾಂಪಲ್ ತೊಗೊಂಡಿನ್ರಿ. ಇದನ್ನು PUC ಹೆಂಗಿರ್ತೈತೆ ಅಂದ್ರೆ ಕಾಲನ್ ಇರ್ತೈತಿ. ದ ಬಾಯ್ ಕಾಲನ್ ಏನು ಹೇಳ್ದ ಅನ್ನೋದನ್ನು ಹಿಂಗೆ ಕೊಡ್ತೀನಿ. PUC ಸ್ಟೈಲ್ ಇದು. ಸ್ಯಾಂಪಲ್ ಹಂಗೆ ತೋರ್ಸೋಕೆ ಇದನ್ನು ಮಾಡ್ಕೊಂಡು ಇನ್ನು ಕೆಳಗೆ ಆ ಸ್ಟೈಲ್ ಬಿಟ್ಟಿನಿ. ಹೈಸ್ಕೂಲ್ನಾಗ ಹೆಂಗೆ ಕೇಳ್ತಾರೆ ಆ ಟೈಪ್ ಕೇಳೀನಿ. ಹಿಂಗೆ ಕೇಳಬೇಕು. ಸ್ಯಾಂಪಲ್ ನಿಮ್ಗೆ ಒಂದು PUC ಇರಲಿ ಅಂತ PUC ಇರೋ ಥರ ಒಂದು ಕೊಟ್ಟಿನಿ. ಹಿಂಗಂದ್ರೆ ಸೇಡ್ ಅಂದಂಗೆ ಇರೋದು, ಮುಂದೆ ಇನೋಟೆಡ್ ಕಾಮಾಸ್ ಇದ್ದಂಗೆ ಇರೋದು. ಬರ್ರಿ ನೋಡೋಣ. ದ ಬಾಯ್ ಸೈಡ್ ಕಾಮ ಇನೋಟೆಡ್ ಕಾಮಾಸ್ ಐತೆ ಅಂತ ತಿಳ್ಕೊಡ್ರಿ. ಐ ಲೈಕ್ ಶಾರ್ಟ್ ಸ್ಟೋರೀಸ್ ಅಂತ ಐತೆ. ಸ್ಟೂಡೆಂಟ್ಸು, ಒಂದು ಡೈರೆಕ್ಟ್ ಸ್ಪೀಚ್ನಲ್ಲಿ ಇನ್ವರ್ಟೆಡ್ ಇದೇನದಲ್ಲ, ಇದು ಈ ಪಾರ್ಟನ್ನು ಇಲ್ಲಕ್ಕಂದು ಇದ್ರ ತಗೊಳ್ರಿ. ಸೆಕೆಂಡ್, ರಮೇಶ ಸೆಡ್ ಟು ಮಾಧುರಿ ಅಂತ ಐತಿಲ್ಲ, ಈ ಪಾರ್ಟನ್ನ ರಿಪೋರ್ಟಿಂಗ್ ಸ್ಪೀಚ್ ಅಂತಾರೆ. ಇಲ್ಲಿ ಇನ್ವರ್ಟೆಡ್ ಕಾಮದಾಗ ಇರ್ತಾವಲ್ಲ ಆ್ಯಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್. ಸ್ಪೀಕರ್ ಯಾರು? ರಮೇಶ. ಹೇಳಿದವ್ರು ಯಾರು? ರಮೇಶ. ಯಾರಿಗೆ ಹೇಳಿದ್ರು? ಮಾಧುರಿಗೆ ಹೇಳಿದರು. ರಮೇಶ ಏನು ಹೇಳ್ದ ಅಂದ್ರೆ ಐ ಹೇಟ್ ಯು ಅಂತ ಹೇಳ್ದ. ಇವನ್ನ ಆ್ಯಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್ ಅಂತ ಕರೀತಾರೆ. ಇದು ರಿಪೋರ್ಟಿಂಗ್ ಸ್ಪೀಚು. ಇನ್ವರ್ಟೆಡ್ ಕಾಮದ ಒಳಗಡೆ ಇರ್ತೈತಲ್ಲ ಆ್ಯಕ್ಚುಯಲ್ ವರ್ಡ್ಸ್ ಆಫ್ ದ ಸ್ಪೀಕರ್, ಇದನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ನಾವೇನು ಮಾಡ್ಕೋಬೇಕು, ಇದು ಟೋಟಲ್ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಇದನ್ನೇನು ಆನ್ಸರ್ ಮಾಡ್ತೀವಲ್ಲ ಅದಕ್ಕೆ ಇನ್ ಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ, ಇಲ್ಲ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಎರಡು ಆಗ್ತೈತಿ. ಒಂದು ಡೈರೆಕ್ಟ್ ಸ್ಪೀಚ್ನೊಳಗೆ ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿರುವ ಆ್ಯಕ್ಚುಯಲ್ ವರ್ಡ್ಸ್ ಆಫ್ ಸ್ಪೀಕರ್, ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತೀವಿ. ಇದಕ್ಕೆ ರಿಪೋರ್ಟಿಂಗ್ ಸ್ಪೀಚ್ ಅಂತೀವಿ. ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತೀವಿ. ಹೋಲ್ ಆನ್ಸರ್ ಮಾಡಿದಾಗ ಬರುವಂಥ ಆನ್ಸರ್ಗೂ ರಿಪೋರ್ಟೆಡ್ ಸ್ಪೀಚ್ ಅಂತೀವಿ. ಕನ್ಫ್ಯೂಸ್ ಮಾಡ್ಕೋಬೇಕು. ಈ ರಿಪೋರ್ಟಿಂಗ್ ಸ್ಪೀಚ್ನೊಳಗೆ ಹೇಳಿದವರು ಇರ್ತಾರೆ, ಹೇಳಲ್ಪಟ್ಟವ್ರು ಇರ್ತಾರೆ. ರಿಪೋರ್ಟೆಡ್ ಸ್ಪೀಚ್ನೊಳಗೆ ಆ್ಯಕ್ಚುಲಿ ಇವ್ರು ಏನು ಹೇಳಿದ್ರು ಅಂಬುದು ಇಲ್ಲಿರ್ತೈತೆ. ಓಕೆ, ನಾವು ಇದನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕು ಅಂತಂದರೆ ಮೊದಲನೇ ಹೆಜ್ಜೆ ಏನು ಮಾಡ್ಬೇಕಂದ್ರೆ, ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸು ಯಾವ ತರಹದ್ದು ಅಂದರೆ ಅಸರ್ಟಿವ್ ಸೆಂಟೆನ್ಸ್ ಐತು, ಇಂಟರಾಗೇಟಿವ್ ಸೆಂಟೆನ್ಸ್ ಐತು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಐತು, ಇಂಪರೇಟಿವ್ ಸೆಂಟೆನ್ಸ್ ಐತು ಅಂತ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಸೆಂಟೆನ್ಸ್ ತೊಗೊಂಡಿ ನಾವು, ಐ ಲೈಕ್ ಶಾರ್ಟ್ ಸ್ಟೋರೀಸ್, ಅಸರ್ಟಿವ್ ಸೆಂಟೆನ್ಸ್. ಐ ಹೇಟ್ ಯು, ಅಸರ್ಟಿವ್ ಸೆಂಟೆನ್ಸ್. ಹ್ಯಾವ್ ಐ ಪನಿಶ್ಡ್ ಯು, ಇಂಟರಾಗೇಟಿವ್ ಸೆಂಟೆನ್ಸ್. Where did you keep my book? Interrogative sentence. What a great match it is! Exclamatory sentence. Alas, he is dead. Mixed sentence. Close the door. Imperative sentence. Don't go there. Imperative sentence. Ninth one, if you go faster, you will catch the bus. Complex sentence. Complex sentence. Complex compound ಅಂದರೆ 2 ಕ್ಲಾಸ್ ಇರ್ತಾರೆ ಇಲ್ಲಿ. You go fast ಒಂದು ಕ್ಲಾಸ್, you will catch the bus ಮತ್ತೊಂದು ಕ್ಲಾಸ್. ಈ ಥರ ಸೆಂಟೆನ್ಸ್ ಆರಾಮಾಗಿ ಕೊಡ್ತಾರೆ ನಿಮಗೆ ಡೈರೆಕ್ಟ್ ಸ್ಪೀಚ್ ಅನ್ನೋದು ಸೆಕೆಂಡ್ PUCಗೆ. ಹಾಗಾಗಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ತೊಗೊಂಡೆ. ಇದು ಕೂಡ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಒಂದು ಕಾಂಪೌಂಡ್ ತೊಗೋಬೇಕಾಗಿತ್ತು, ಕಾಂಪ್ಲೆಕ್ಸೇ ತೊಗೊಂಡೆ. ಕಾಂಪ್ಲೆಕ್ಸ್ ಕಾಂಪೌಂಡ್ ಅಂದರೆ 2 ಕ್ಲಾಸು, 2ಕ್ಕಿಂತ ಹೆಚ್ಚು ಕ್ಲಾಸ್ಗಳು ಇರ್ತಾವೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್. ಯು ವಿಲ್ ಕ್ಯಾಚ್ ದ ಬಸ್ ಇಫ್ ಯು ಗೋ ಫಾಸ್ಟ್. ಇಲ್ಲೊಂದು ಸೆಂಟೆನ್ಸ್ ಐತಿ ವಿದ್ಯಾರ್ಥಿಗಳೇ. ಲಕ್ಷ್ಮಿ ಸೈಡ್ ದಿಸ್ ಈಸ್ ಮೈ ಸ್ಕೂಲ್. ಫುಲ್ ಪಾಯಿಂಟ್ ಐತಿ. ಐ ಲೈಕ್ ಇಟ್ ವೆರಿ ಮಚ್ ಅಂತ ಐತಿ. ಇದು ಅಸರ್ಟಿವ್ ಸೆಂಟೆನ್ಸು. ಇದು ಕೂಡ ಅಸರ್ಟಿವ್ ಸೆಂಟೆನ್ಸೇ, ಅಂದರೆ ಡಬಲ್ ಸೆಂಟೆನ್ಸ್. ಇದು ಡಬಲ್ ಸೆಂಟೆನ್ಸ್ ಅಂತ ಹೇಳಬೇಕು. ಡಬಲ್ ಸೆಂಟೆನ್ಸ್ ಇರ್ಬೋದು, 3 ಸೆಂಟೆನ್ಸ್ ಇರ್ಬೋದು, 10 ಸೆಂಟೆನ್ಸ್ ಇರ್ಬೋದು, ಬಟ್ ನಿಮಗೆ 3 ಸೆಂಟೆನ್ಸ್ ಮ್ಯಾಕ್ಸಿಮಮ್. ವೈ ಆರ್ ಯು ಸಿಟಿಂಗ್ ಹಿಯರ್? ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸು, ಇನ್ನೊಂದು ಇಂಪರೇಟಿವ್ ಸೆಂಟೆನ್ಸು, ಪ್ಲೀಸ್ ಗೋ ಟು ಬೆಡ್. ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸು, ಇನ್ನೊಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸ್ಟೂಡೆಂಟ್ಸು, ಇಷ್ಟು ತರಹ ಸೆಂಟೆನ್ಸು ನಿಮಗೆ ಬರಲಿಕ್ಕೆ ಸಾಧ್ಯತೆ ಐತಿ. ಇಷ್ಟು ತರಹ ಸೆಂಟೆನ್ಸ್ ನಿಮಗೆ ಬರಲಿಕ್ಕೆ ಸಾಧ್ಯತೆ ಐತಿ. ನಾವು ಏನು ಕಲಿಬೇಕು ಅಂತಂದರೆ, ನಾನು ಹೇಳೀನಿ ಇವತ್ತಿನ ವಿಡಿಯೋದಲ್ಲಿ, ನಾನು ನಿಮಗೇನು ಹೇಳ್ತೀನಿ ಅಂತೇಳಿ. ಯೂಸ್ ಆಫ್ ರಿಪೋರ್ಟಿಂಗ್ ವರ್ಬ್ಸ್ ಆ್ಯಂಡ್ ಕಂಜಂಕ್ಷನ್ಸ್. ವಿದ್ಯಾರ್ಥಿಗಳೇ, ದ ಬಾಯ್ ಸೆಡ್ ಅಂತ ಐತಿಲ್ರಿ, ರಮೇಶ್ ಸೆಡ್ ಅಂತ ಐತಿಲ್ರಿ, ಇದಕ್ಕೆ ರಿಪೋರ್ಟಿಂಗ್ ವರ್ಬ್ ಅಂತೀವಿ. ಯಾಕಂದ್ರೆ ರಿಪೋರ್ಟಿಂಗ್ ಸ್ಪೀಚ್ನಾಗಿರ್ತೈತಿ. ಇದು ರಿಪೋರ್ಟಿಂಗ್ ವರ್ಬ್. ಇದು ಈ ರಿಪೋರ್ಟಿಂಗ್ ವರ್ಬ್ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಚೇಂಜ್ ಆಗಬೇಕು. ಹೆಂಗೆ ಚೇಂಜ್ ಆಗ್ಬೇಕು ಅನ್ನೋದನ್ನು ಹೇಳ್ತೀನಿ. ಜೊತೆಯಲ್ಲಿ ಕಂಜಂಕ್ಷನ್ಸ್. ಇದು ರಿಪೋರ್ಟಿಂಗ್ ಸ್ಪೀಚ್ ಮುಗಿದ ಮೇಲೆ, ಇಲ್ಲಿ ರಿಪೋರ್ಟಿಂಗ್ ಸ್ಪೀಚ್ ಮುಗಿದ ಮೇಲೆ ಕಾಮ ಬರ್ತೈತಿ. ಆನಂತರ ರಿಪೋರ್ಟೆಡ್ ಸ್ಪೀಚ್ ಸ್ಟಾರ್ಟ್ ಆಗ್ತೈತಿ. ನಾವು ಆನ್ಸರ್ ಮಾಡುವಾಗ ಈ PUCಗೆ ಈ ಥರ ಇರ್ತೈತಿ. ಇದನ್ನು ಕೈ ಬಿಟ್ಟು ಇಲ್ಲೊಂದು ನಾವು ಹೊರಬ್ ಹಾಕಬೇಕು. ಇಲ್ಲಿ ಹೊರಬ್ ಕೊಟ್ಟಾರ, ಈ ಹೊರಬ್ ಹಾಕೋತೀವಿ. ಇಲ್ಲಿ ಹೊರಬ್ ಕೊಟ್ಟಿರೋದಿಲ್ಲ,
ಈ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ನೋಡಿಕೊಂಡು ಒಂದು ವರ್ಬ್ ಹಾಕಬೇಕು ಮತ್ತು ಒಂದಿಲ್ಲೇ ಕಂಜಂಕ್ಷನ್ ಹಾಕಬೇಕು ರೀ. ಈ ಕಾಮ ಕೈ ಬಿಡ್ಬೇಕು ರೀ, ಇದು ವರ್ಬ್ ಚೇಂಜ್ ಮಾಡ್ಕೋಬೇಕು ರೀ. ಇದು ಕಾಮ ಕೈ ಬಿಟ್ಟು ಇನ್ವರ್ಟೆಡ್ ಕಾಮರ್ಸನ್ನು ತೆಗಿಬೇಕು, ಇಂಡೈರೆಕ್ಟ್ ಸ್ಪೀಚಲ್ಲಿ ಬರೋದಿಲ್ಲ. ಕಂಜಂಕ್ಷನ್ ಯೂಸ್ ಮಾಡ್ಕೋಬೇಕಿಲ್ಲ. ನಾನು ನಿಮಗೆ ಇವತ್ತು ಏನು ಹೇಳ್ತೇನೆ ಅಂದರೆ, ಒಂದು ವರ್ಬ್ ನೀನು ಸರಿಯಾಗಿ ಯೂಸ್ ಮಾಡ್ಕೋಬೇಕಂದ್ರೆ, ಒಂದು ಕಂಜಂಕ್ಷನ್ ಯೂಸ್ ಮಾಡ್ಕೋಬೇಕಂದ್ರೆ ಇನ್ವರ್ಟೆಡ್ ಕಾಮದ ಒಳಗಡೆ ಇರುವಂಥ ಸೆಂಟೆನ್ಸು ಇದಾರನ್ರಿ. ಯಾವ ತರಹದ ಸೆಂಟೆನ್ಸ್ ಐತಿ ಇಂಪಾರ್ಟೆಂಟ್. ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಒಂದು ವರ್ಬ್ ಬರ್ತೈತಿ, ಒಂದು ಕಂಜಂಕ್ಷನ್ ಬರ್ತೈತಿ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಒಂದು ವರ್ಬ್ ಬರ್ತೈತಿ, ಒಂದು ಕಂಜಂಕ್ಷನ್ ಬರ್ತೈತಿ. ನಿಮಗೆ ಅದ್ರ ಬಗ್ಗೆ ಪಕ್ಕ ಗೊತ್ತಿರಬೇಕು. ನಾನು ಫಸ್ಟ್ ಸ್ಟೆಪ್ ಇದು, ಅದಕ್ಕೆ ಇದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ನೀನೊಬ್ಬರು ಹುಡುಗರು ಕೇಳ್ಯಾರ ಇಫ್ ಯಾವಲ್ಲಿ ತೊಗೋಬೇಕು, ರಿಕ್ವೆಸ್ಟೆಡ್ ಯಾವಲ್ಲಿ ತೊಗೋಬೇಕು ಅಂತ ತಿಳ್ಕೊಂಡಂತಾರ. ನನಗೆ ಯಾಕೋ ಅಷ್ಟು ಬರೋಬ್ಬರಿ ಅನಿಸ್ಲಿಲ್ಲ ಅದು. ಅದಕ್ಕೆ ಸ್ವಲ್ಪ ಡಿಟೇಲಾಗಿ ಹೇಳಬೇಕು ಅಂತ ಅನಿಸ್ತು. ವಿದ್ಯಾರ್ಥಿಗಳು ಯಾರು ನೀವು ಕಮೆಂಟ್ ಮಾಡಿರಿ ಇಲ್ಲಿ ಕೊಡ್ತೀನಿ ನಿಮ್ಗೆ ಉತ್ತರ. ಇದರ ಮುಖಾಂತರ ನಿಮಗೆ ಉತ್ತರ ಕೊಡ್ತಾ ಇದ್ದೇನೆ. ನಿಮ್ಗೆ ಕೇಳಿದಂಥ ಡೌಟ್ ಕ್ಲಿಯರ್ ಆಗ್ತವೆ, ಇನ್ನೂ ಮೆನಿಮೋರ್ ಡೌಟ್ಸ್ಗಳು ನಿಮಗೆ ಕ್ಲಿಯರ್ ಆಗ್ತವೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ರಿಪೋರ್ಟಿಂಗ್ ವರ್ಬ್ಸನ್ನು ಹೆಂಗೆ ಹಾಕಬೇಕು, ನೀವು ರಿಕ್ವೆಸ್ಟೆಡ್ ಎಲ್ಲೇ ಆಸ್ಕ್ಡ್ ಎಲ್ಲ ಅಂದಿದ್ರಲ್ಲ ಅದ್ರ ಬಗ್ಗೆ ಹೇಳ್ತೀನಿ. ಕಂಜಂಕ್ಷನ್ಸ್ ಕೇಳಿದ್ರಿ ನೀವು, ಕಂಜಂಕ್ಷನ್ ನೀವು ಕೇಳಿರಂತ ತಿಳ್ಕೊಂಡು ಆಯ್ತು, ನಾನು ಅದನ್ನು ತಿಳಿಸ್ಬೇಕಂತನೂ ಆಯಿತು. ಇವತ್ತು ನಿಮ್ಗೆ ವರ್ಬ್ ಹೆಂಗೆ ಚೇಂಜ್ ಮಾಡ್ಕೋಬೇಕು, ಕಂಜಂಕ್ಷನ್ಸ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅಷ್ಟೇ ಹೇಳ್ತಾರೆ. ವಿದ್ಯಾರ್ಥಿಗಳೇ ಒಂದು ಕ್ಲಿಯರ್ ಇರಲಿ, ಒಂದು ಡೈರೆಕ್ಟ್ ಸ್ಪೀಚಿನಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಅವ್ರು ಕೊಟ್ಟಿರುವಂಥ ಈ ಕಾಲನನ್ನು ಆದರೂ ಕೈ ಬಿಡಬೇಕು, ಇಲ್ಲ ಸೆಟ್ ಆದರೂ ಕೈ ಬಿಡಬೇಕು. ನಮಗೆ ಒಂದು ವರ್ಬ್, ಈ ಕಾಲನ್ ಕೈ ಬಿಟ್ಟು ಒಂದು ವರ್ಬ್ ಯೂಸ್ ಮಾಡ್ಕೋಬೇಕು, ನಂತರ ಒಂದು ಕಂಜಂಕ್ಷನ್ ಯೂಸ್ ಮಾಡ್ಕೋಬೇಕು, ನಂತರ ಈ ರಿಪೋರ್ಟೆಡ್ ಸ್ಪೀಚ್ಗೆ ಬರ್ತೀವಿ. ಫಸ್ಟು ಇಲ್ಲಿ ಕಂಜಂಕ್ಷನ್ ಹೆಂಗೆ, ರಿಪೋರ್ಟಿಂಗ್ ವರ್ಬ್ ಹೆಂಗೆ, ಕಂಜಂಕ್ಷನ್ ಹೆಂಗೆ. ವಿದ್ಯಾರ್ಥಿಗಳೇ ಒಂದು ರಿಪೋರ್ಟಿಂಗ್ ವರ್ಬ್ ಯೂಸ್ ಮಾಡ್ಕೋಬೇಕಾದ್ರೆ, ಒಂದು ಕಂಜಂಕ್ಷನ್ ಯೂಸ್ ಮಾಡ್ಕೋಬೇಕಾದ್ರೆ ಇನ್ವರ್ಟೆಡ್ ಕಾಮನಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಯಾವ ತರಹದ್ದೈತಿ ಇಂಪಾರ್ಟೆಂಟ್. ಇದು ಅಸರ್ಟಿವ್ ಇದ್ದರೆ ಒಂಥರ ವರ್ಬ್, ಇದು ಇಂಟ್ರಾಗೇಟಿವ್ ಇದ್ದರೆ ಒಂಥರ ವರ್ಬ್, ಒಂಥರ ಕಂಜಂಕ್ಷನ್. ಈಗೆಲ್ಲ ಡೀಟೇಲ್ ಹೇಳ್ಬಿಡ್ತೀನಿ ನೋಡಿ. ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ಸೆಂಟೆನ್ಸ್ ಅಸರ್ಟಿವ್ ಐತಂದರೆ ಇಲ್ಲಿ ಹೇಳಿದ್ರೆ ಒಬ್ಬರೇ ಅದಾರ, ಯಾರಿಗೆ ಹೇಳ್ಯಾರ ಯಾರಿಗೂ ಹೇಳಿಲ್ಲ. ಇಂಥ ಟೈಮ್ದಲ್ಲಿ ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ಸೇಡ್ ಹಾಕ್ರಿ, ಕಂಜಂಕ್ಷನ್ ಬಂತು ದ್ಯಾಟ್ ಹಾಕ್ರಿ. ಮುಂದೆ ಹೆಂಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಅದನ್ನ ಈ ಸದ್ಯಕ್ಕೆ ತಿಳಿಸಿದ್ರೆ ಸರಿಯಾಗಲ್ಲ. ಇದಷ್ಟೇ ಹೇಳ್ಬಿಡ್ತೀನಿ. ಈಗ ವರ್ಬ್ ಯಾವ್ದು ಹಾಕೋಬೇಕು, ಕಂಜಂಕ್ಷನ್ ಯಾವ್ದು ಹಾಕೋಬೇಕು. ಇನ್ವರ್ಟೆಡ್ ಕಾಮದಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ನಿಮ್ಮ PUC ಈ ಥರ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಹೇಳಿಸ್ಕೊಂಡವ್ರು ಇದ್ದೇ ಇರ್ತಾರೆ. ಡಾನ್ ಗೊಂಜಾಲೋ ಡೋನಾ ಲಾರಾ, ಡಾನ್ ಗೊಂಜಾಲೋ ಡೋನಾ ಲಾರಾ, ಬೋರೆಸ್ ಅಲಿಫ್ಯಾನೋ, ಬೋರೆಸ್ ಅಲಿಫ್ಯಾನೋ ಇದ್ದೇ ಇರ್ತಾರೆ. ಹಾಗಾಗಿ ಹೇಳಿಸ್ಕೊಂಡವರು ಇಲ್ಲ ಅಂದ್ರೆ ಅಂದೆ ನಾನು, ನೀವು ಹೇಳಿಸ್ಕೊಂಡವ್ರು ಇರ್ತಾರ, ಆದರೂ ತೇರಿ ಕಲೀರಿ. ದ ಬಾಯ್ ಸೆಡ್, ದ ಬಾಯ್ ಅಂತ ಐತಿ, ಅಸರ್ಟಿವ್ ಸೆಂಟೆನ್ಸ್ ಐತಿ. ಐ ಲೈಕ್ ಶಾರ್ಟ್ ಸ್ಟೋರೀಸ್ ಅಂತೇಳಿ ಹೇಳಿಸ್ಕೊಂಡವ್ರು ಯಾರೂ ಇಲ್ಲ, ಆದ್ದರಿಂದ ವರ್ಬ್ ಸೆಡ್ ಹಾಕ್ರಿ. ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಕಂಜಂಕ್ಷನ್ನು ದ್ಯಾಟ್ ಹಾಕ್ರಿ. ಸೆಕೆಂಡ್ ಸೆಂಟೆನ್ಸ್ ನೋಡ್ರಿ, ಹೇಳಿಸ್ಕೊಂಡವ್ರು ಅದಾರ, ಸೆಕೆಂಡ್ PUC ಬರೋ ತರಹನ ಡಾನ್ ಬಂದು, ಆದರೆ ಇಲ್ಲೇ ಮಗ್ಳು ಬಂದಾರ ಇವರು. ರಮೇಶ್ ಸೆಡ್ ಟು ಮಾಧುರಿ ಅಂತೇಳಿ ಸೆಕೆಂಡ್ PUC ಹಂಗಿರೋದಿಲ್ಲ. ರಮೇಶ ಏನು ಹೇಳಿದ್ದು ಕಾಲಮ್ ಕೊಟ್ಟು ಹೇಳಿರ್ತಾರ, ಕೆಳಗೆ ಮಾಧುರಿ ಕಾಲಮ್ ಕೊಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ಹೇಳ್ತಾರೆ. ನಾನು ಬೇಸಿಕ್ ತೊಗೊಂಡೇನೆ. ರಮೇಶ ಸೆಡ್ ಟು ಮಾಧುರಿ ಹೇಳಿದಂಥ ಸೆಂಟೆನ್ಸ್ ನೋಡ್ಕೊಡ್ರಿ. ಐ ಹೇಟ್ ಯು ಅಸರ್ಟಿವ್ ಸೆಂಟೆನ್ಸ್ ಐತಿ, ಅಸರ್ಟಿವ್ ಸೆಂಟೆನ್ಸ್ ಐತಿ. ಆದರೆ ಇಲ್ಲಿ ಹೇಳಿಸ್ಕೊಂಡವ್ರು ಅದನ್ನ, ಅದಕ್ಕೆ ಇಲ್ಲಿ ಟೋಲ್ಡ್ ಮಾಡಿ, ಇಲ್ಲಿ ಹೇಳಿಸ್ಕೊಂಡವ್ರೆಲ್ಲ ಸೆಡ್ ಮಾಡಿ. ಕಂಜಂಕ್ಷನ್ನು ಅಸರ್ಟಿವ್ ಇರೋದ್ರಿಂದ ದ್ಯಾಟ್ ಬರ್ತೈತಿ, ಇಲ್ಲಿ ಕಂಜಂಕ್ಷನ್ನು ಅಸರ್ಟಿವ್ ಇರೋದ್ರಿಂದ ದ್ಯಾಟ್ ಬರ್ತೈತಿ. ಇದು ಹೇಳಿಸ್ಕೊಂಡವ್ರು ಇಲ್ಲ ಆದ್ದರಿಂದ ಸೆಡ್ ದ್ಯಾಟ್ ಆಗ್ತೈತಿ, ಇಲ್ಲಿ ಹೇಳಿಸ್ಕೊಂಡವ್ರು ಅದಾರ ಆದ್ದರಿಂದ ಟೋಲ್ಡ್ ಮಾಧುರಿ ದ್ಯಾಟ್ ಆಗ್ತೈತಿ. ಆದರೆ ಟು ಹಚ್ಬೇಡ್ರಿ, ಇಲ್ಲೇ ರಮೇಶ ಟೋಲ್ಡ್ ಟು ಮಾಧುರಿ ಅನ್ನಬಾರ್ದು, ರಾಂಗ್ ಆಗ್ತೈತಿ. ಕ್ಲಿಯರ್ ಆಗ್ತಾ ಇಲ್ಲ ನಿಮಗೆ? ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಯ್ತು ನೋಡ್ರಿ, ಇದು ಯಾವ ಥರ ಸೆಂಟೆನ್ಸ್ ಐತೆ ಅಂತ. ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಡೈರೆಕ್ಟ್ ಸ್ಪೀಚ್ ಸೆಕೆಂಡ್ ಇಯರ್ ಹಿಂಗೆ ಇರ್ತದೆ. ಟೋಲ್ಡ್ ಡಾನ್ ಗೊಂಜಾಲೋ ಟೋಲ್ಡ್ ಡೋನಾ ಲಾರಾ ದ್ಯಾಟ್. ಇವತ್ತು ವರ್ಬು ಕಂಜಂಕ್ಷನ್ ಅಷ್ಟೇ ಹೇಳ್ತೀನಿ. ಇದಕ್ಕೆ ಯಾಕೆ ರಿಪೋರ್ಟಿಂಗ್ ವರ್ಬ್ ಅಂತೀವಿ ಅಂದರೆ ರಿಪೋರ್ಟೆಡ್ ಸ್ಪೀಚ್ನ ವರ್ಬ್ ಇದು, ಅದಕ್ಕೆ ರಿಪೋರ್ಟಿಂಗ್ ವರ್ಬ್ ಅಂತೀವಿ, ಇಲ್ಲ ಇಂಟ್ರೊಡಕ್ಟರಿ ವರ್ಬ್ ಅಂತೀವಿ. ಇದಕ್ಕೆ ಹಿಂಗೆ ವರ್ಬ್ ಫಸ್ಟ್ ಚೇಂಜ್ ಆಗ್ಬೇಕು ರೀ. ಅವ್ರು ಕೊಡೋದು ಕಾಲಮ್ ಕೊಟ್ಟಿರ್ತಾರೆ, ನಾವು ವರ್ಬ್ ಹಾಕ್ಕೋಬೇಕು, ಆ ಸೆಂಟೆನ್ಸ್ ನೋಡಿಕೊಂಡು ಒಂದು ಕಂಜಂಕ್ಷನ್ ಹಾಕೋಬೇಕು. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ ಕಂಜಂಕ್ಷನ್ ದ್ಯಾಟ್ ಬರ್ತೈತಿ. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಇದು ಎಸ್ ನೋ ಇಂಟ್ರಾಗೇಟಿವ್ ಸೆಂಟೆನ್ಸ್. ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ. ಯಾಮ್ ಈಸ್ ಆರ್ ಟು ಬಿ ಇರೋಲ್ಲ, ಯಾಮ್ ಈಸ್ ಆರ್ ವಾಸ್ ವೇರ್ ಶಾಲ್ ಬಿ ವಿಲ್ ಬಿ, ಟು ಹ್ಯಾವ್ ಹ್ಯಾಸ್ ಹ್ಯಾಡ್ ಶೆಲ್ ವಿಲ್ ಹ್ಯಾವ್, ಕ್ಯಾನ್ ಕುಡ್ ಮೇ ಮೈಟ್ ಮಸ್ಟ್ ಶುಡ್, ಡೂ ಡಸ್ ಡಿಡ್, ಇವು ಪ್ರೈಮರಿ ಆಕ್ಸಿಲರಿ. ಸಾರಿ, ಡೂ ಡಸ್ ಡಿಡ್, ಯಾಮ್ ಈಸ್ ಆರ್ ವಾಸ್ ವೇರ್ ಶಾಲ್ ಬಿ ವಿಲ್ ಬಿ, ಹ್ಯಾವ್ ಹ್ಯಾಸ್ ಹ್ಯಾಡ್ ಶೆಲ್ ವಿಲ್ ಹ್ಯಾವ್ ಇವ್ನು ಕೂಡಿಸ್ಕೊಂಡು ಪ್ರೈಮರಿ ಆಕ್ಸಿಲರಿ ಅಂತೀವಿ. ಕ್ಯಾನ್ ಕುಡ್ ಮೇ ಮೈಟ್ ಮಸ್ಟ್ ಶುಡ್ ಕೂಡಿಸ್ಕೊಂಡು ಮೋಡಲ್ ಆಕ್ಸಿಲರಿ ಅಂತೀವಿ. ಯಾವುದಾದ್ರೂ ಒಂದು ಆಕ್ಸಿಲರಿಯಿಂದ ಒಂದು ಇಂಟ್ರಾಗೇಟಿವ್ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಒಂದು ಹೇಳ್ತೇನೆ ನಿಮಗೆ, ಈ ಇಂಟ್ರಾಗೇಟಿವ್ ಸೆಂಟೆನ್ಸು ಆಕ್ಸಿಲರಿಯಿಂದ ಸ್ಟಾರ್ಟ್ ಆಗಿತ್ತು. ಇಂಥ ಇಂಟ್ರಾಗೇಟಿವ್ ಸೆಂಟೆನ್ಸ್ಗೆ ಎಸ್ ನೋ ಕ್ವಶನ್ ಅಂತ. ಈ ನನ್ನ ವಿಡಿಯೋ ನೋಡಿ ನಾನು ಬಿಡಿಸಿದಂಥ ಕ್ವಶನ್ಸ್ಗಳದಾವಲ್ಲ, ಡೈರೆಕ್ಟ್ ಆನ್ಸರ್ ಕೊಟ್ಟಿನಿ, ಅದನ್ನು ನೋಡಿ ತಿಳಿಯಾಕೆ ಚಲೋ ಮಾಡ್ತದೆ. ಈ ಥರದ ಕ್ವಶನ್ಗಳಿಗೆ ಎಸ್ ನೋ ಕ್ವಶನ್ ಅಂತ ಕರಿತೇವೆ. ಇಲ್ಲೊಂದಲ್ಲ WH ಕ್ವಶನ್ ಅಂತ ಇದಕ್ಕೆ, ವೇರು, ಹೆಣ್ಣು, ಹೈ, ಹೂ, ಹುಚ್ಚು ಅಂತ ಇರ್ತಾವೆ.
ಡಬ್ಲ್ಯೂ ಎಚ್ ಕ್ವಶನ್ಸ್ ಅಂತೀವಿ. ಡಬ್ಲ್ಯೂ ಎಚ್ ಕ್ವಶನ್ಗಳಲ್ಲಿ ಈ ಡಬ್ಲ್ಯೂ ಎಚ್ ತೆಗೆದುಬಿಟ್ರೆ ಮುಂದೊಂದು ನಿನಗೆ ಎಸ್ ನೋ ಕ್ವಶನ್ ಸಿಗ್ತೈತಿ. ಇದು ಗೊತ್ತಿರಲಿ. ಎಸ್ ನೋ ಕ್ವಶನ್ ಅಂದರೆ ಈಗ ಇಂಥ ಕ್ವಶನ್ ಕೇಳಿದಾಗ ಆನ್ಸರ್ ಎಸ್ ಬರ್ತೈತಿ, ಇಲ್ಲ ನೋ ಬರ್ತೈತಿ. ಹ್ಯಾವ್ ಐ ಪನಿಷ್ಡು? ಎಸ್. ಹ್ಯಾವ್ ಐ ಪನಿಷ್ಡು? ನೋ. ಎಸ್, ನೋ. ಅದಕ್ಕೆ ಎಸ್ ನೋ ಕ್ವಶನ್ ಅಂತ ಹೇಳ್ತಾರೆ. ಇದಕ್ಕೆ ಡಬ್ಲ್ಯೂ ಎಚ್ ಕ್ವಶನ್ ಅಂತೀವಿ, ಇಲ್ಲಕಂದ್ರೆ ಇನ್ಫಾರ್ಮೇಷನ್ ಕ್ವಶನ್ ಅಂತೀವಿ. ಯಾಕಂದ್ರೆ ಈ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳು ಕೇಳಿದಾಗ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ನಮಗೆ. ವೇರ್ ಡಿಡ್ ಯು ಕೀಪ್ ಮೈ ಬುಕ್ ಅಂತ ಕೇಳಿದ್ರೆ ಆನ್ ದ ಟೇಬಲ್ ಇನ್ ದ ಬ್ಯಾಗ್ ಅಂತ ಇನ್ಫಾರ್ಮೇಷನ್ ಸಿಗುತ್ತಲ್ಲ. ಇಂಥ ಕ್ವಶನ್ಸ್ಗಳಿಗೆ ಇನ್ಫಾರ್ಮೇಷನ್ ಕ್ವಶನ್ಸು ಅಂತ ಕರೀತಾರೆ. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ 2 ಥರದ ಇಂಟ್ರಾಗೇಟಿವ್ ಅದಾವೆ. ಎಸ್ ನೋ ಕ್ವಶನ್, ಡಬ್ಲ್ಯೂ ಎಚ್ ಕ್ವಶನ್. ವಿದ್ಯಾರ್ಥಿಗಳು ಬರಬೇಕು. ಈ ಥರದ ಕ್ವಶನ್ ಇದ್ದಾಗ ಆಸ್ಕ್ಡ್ ಹಾಕೋರೆ, ಈ ಥರದ ಕ್ವಶನ್ ಇದ್ದಾಗ ಆಸ್ಕ್ಡ್ ಹಾಕೋರೆ. ಆದರೆ ಕಂಜಂಕ್ಷನ್ ಎಸ್ ನೋ ಕ್ವಶನ್ ಇದ್ದರೆ ಇಫ್ ಅಂತ ಹಾಕಬೇಕು, ಇಲ್ಲ ಫೆದರ್ ಅಂತ ಹಾಕಬೇಕು. ಡಬ್ಲ್ಯೂ ಎಚ್ ಕ್ವಶನ್ ಇದ್ದರೆ ಈ ಡಬ್ಲ್ಯೂ ಎಚ್ ವರ್ಡ್ ಐತಿಲ್ಲ, ಇದೇ ಕಂಜಂಕ್ಷನ್ ಆಗ್ತೈತೆ. ಕ್ಲಿಯರ್? ನೋಡ್ಕೊಳ್ಳಿ. ದೀಪಾ ಸೈಡ್ ಹ್ಯಾವ್ ಐ ಪನಿಷ್ಡ್? ದೀಪಾ ಆಸ್ಕ್ಡ್. ದೀಪಾ ಆಸ್ಕ್ಡ್ ಹೇಳಿಸ್ಕೊಂಡವರಿಲ್ಲ. ಇಫ್ ಆರ್ ವೆದರ್ ಕಂಜಂಕ್ಷನ್ ಭಾಳ ಕರೆಕ್ಟ್ ಬರ್ಬೇಕ್ರಿ. ಇಲ್ಲಿ ಬರ್ತದೆ ಇದು. ಮುಂದೆ ಈ ಸೆಂಟೆನ್ಸ್ನ ಹೆಂಗೆ ಮಾಡಬೇಕು ಬೇಕಾಗಿಲ್ಲ, ಅದು ನಿಮ್ಗೆ ತಿಳಿದಿಲ್ಲ. ಅದು ಒಂದೊಂದು ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಅದಕ್ಕೆ ಸುಮ್ಮನೆ ಇಟ್ಬಿಟ್ಟಿನಿ. ನಾ ನಿಮಗೆ ಇದು ಮಾಡ್ಲಿಕ್ಕತ್ತಿಲ್ಲ ಮ್ಯಾಜಿಕ್ ಹಿಂಗೆ ಅದೆಲ್ಲ ಇಲ್ಲ. ಅದ್ರದ್ದು ಅವಶ್ಯಕತೆ ಬರೋದಿಲ್ಲ ನಿಮಗೆ. ಅದೆಲ್ಲ ಇಡಿಯಾಗಿ ತೊಗೊಂಡ್ರೆ ಸಾಧ್ಯನೇ ನಿಮ್ಗೆ ತೆಗಿಲಿಕ್ಕೆ. ಒಂದೊಂದು ಹೆಜ್ಜೆ ತಿಳಿಸ್ಕೊಂತ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಮುಂದೇನು ಬರುತ್ತೆ ಅಂತ ಹೇಳ್ತೀನಿ. ಹಂಗೆ ಹೇಳಿದ್ರೆ ತಿಳಿತೈತಿ. ನಾ ಹೇಳ್ತೀನಲ್ಲ, ಅದರಲ್ಲಿ 20 ಪೀರಿಯಡ್ ಹೇಳ್ತೀನಿ. ನಮ್ಮ ಕಾಲೇಜಲ್ಲಿ 20 ಪೀರಿಯಡ್ ತನಕ ಹೋಗ್ತೀನಿ ರೀ, ಈ ಸೆಕೆಂಡ್ ಅದು. ಬಟ್ ನಿಮ್ಗೆ ಹಂಗೆ ಮಾಡಲ್ಲ. ಮತ್ತೆ ಹೆದರ್ಕೋಬೇಡ. ಮತ್ತೆ 20 ತಾಸು ನೋಡ್ಬೇಕಲ್ಲ ಅಂತೇಳಿ ಇಲ್ಲ ಇರೋದಿಲ್ಲ. ಒಂದು 4-5 ತಾಸು ನೋಡ್ರಿ. 4 ತಾಸು ಬೇಕಾಗಿ 3-4 ತಾಸು ಮಾಡ್ತೀನಿ, ಪಾಸ್ ಮಾಡ್ತೀನಿ. ನಮ್ಮ ಕಾಲೇಜ್ ಹುಡುಗರು ಸ್ಲೋ ಇದಾರಲ್ಲ. ಇಂಟ್ರಾಗೇಟಿವ್ ಐತಿ ಆಸ್ಕ್ಡ್ ಅನ್ರಿ. ಇಂಟ್ರಾಗೇಟಿವ್ ಐತಿ ಆಸ್ಕ್ಡ್ ಅನ್ರಿ. ಫಾರ್ಮು ಯಾರಿಗೆ ಹೇಳ್ಯಾರ ಅಂತಿಲ್ಲ, ಅಷ್ಟಕ್ಕೆ ಬಿಟ್ಬಿಡ್ರಿ. ಯಾರಿಗೆ ಹೇಳ್ಯಾರ ಅಂತ ಹೇಳ್ಯಾರ ಹೇಳ್ರಿ, ಅನಂತರ ಕಂಜಂಕ್ಷನ್ ಹಾಕ್ರಿ. ಇದು ಎಸ್ ನೋ ಕ್ವಶನ್ ಇರೋದ್ರಿಂದ ಹೆಲ್ಪಿಂಗ್ ವರ್ಬದಿಂದ ಸ್ಟಾರ್ಟ್ ಆಗುತ್ತೆ. ಎಸ್ ನೋ ಕ್ವಶನ್ ಇರೋದ್ರಿಂದ ಇಫ್ ಆರ್ ಫೆದರ್ ಕಂಜಂಕ್ಷನ್ ಹಾಕ್ರಿ. ಇದು ಡಬ್ಲ್ಯೂ ಎಚ್ ಕ್ವಶನ್ ಇರೋದ್ರಿಂದ ಡಬ್ಲ್ಯೂ ಎಚ್ ವರ್ಡ್ ಕಂಜಂಕ್ಷನ್ ಆಗ್ತೈತಿ. ವರ್ಬ್ ಸೇಮ್ ಬರ್ತದೆ, ಕಂಜಂಕ್ಷನ್ ಚೇಂಜ್ ಆಗ್ತದೆ. 2 ಥರದ ಇಂಟ್ರಾಗೇಟಿವ್ ಐತ್ರಿ. ಒಂದು ಎಸ್ ನೋ ಕ್ವಶನ್, ಒಂದು ಡಬ್ಲ್ಯೂ ಎಚ್ ಕ್ವಶನ್. ವರ್ಬ್ ಸೇಮ್ ಬರ್ತದೆ, ಕಂಜಂಕ್ಷನ್ ಚೇಂಜ್ ಆಗ್ತದೆ. ಮುಂದೆ ಹೋಗ್ತದೆ. ವಾಟ್ ಎ ಗ್ರೇಟ್ ಮ್ಯಾಚ್ ಇಟ್ ಈಸ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಐತಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ದಾಗ ವರ್ಬ್ ಎಕ್ಸ್ಕ್ಲೇಮ್ಡ್ ಅಂತ ಹಾಕ್ರಿ, ಕಂಜಂಕ್ಷನ್ ದ್ಯಾಟ್ ಅಂತ ಹಾಕ್ರಿ. ಸರ್ ಕಂಜಂಕ್ಷನ್ ಅಸರ್ಟಿವ್ ಇದ್ದಾಗ ದ್ಯಾಟ್ ಬಂತಲ್ರಿ ಅನ್ಬೋದ್ರಿ. ಹೌದು. ಸೆಂಟೆನ್ಸು ಐ ಲೈಕ್ ಶಾರ್ಟ್ ಸ್ಟೋರೀಸ್, ಐ ಹೇಟ್ ಯು. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗೂ ಕಂಜಂಕ್ಷನ್ ಕಂಜಂಕ್ಷನ್ ದ್ಯಾಟ್. ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗೂ ಕಂಜಂಕ್ಷನ್ ದ್ಯಾಟ್ ಬರ್ತೈತಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ರೂ ಕಂಜಂಕ್ಷನ್ ದ್ಯಾಟ್ ಬರಬೇಕು. ಅತ್ಯಂತ ವಿಶ್ವಾಸದಿಂದ ನಂಬಿ. ಏನೇನು ಡೌಟ್ ಮಾಡ್ರಿ. 34th ಇಯರ್ ನಾನು ಟೀಚ್ ಮಾಡ್ಲಿಕ್ಕೆ ಇಂಗ್ಲೀಷ್. 1991ದಲ್ಲಿ B.Ed, 92ದಲ್ಲೇ ಜಾಬ್ ಸ್ಟಾರ್ಟ್ ಮಾಡಿದೆ. ದಿನದ ಬಹು ವೇಳೆ ಕಲಿಸ್ತೇನೆ ರೀ. 7-8 ತಾಸು ಕಲಿಸ್ತೇನೆ ನಾನು. 7-8 ತಾಸು ಕಲಿಸ್ತೇನೆ ನಾನು. 60 ತಾಸಂತೂ ಆರಾಮ್ ಕಲಿಸ್ತೇನೆ ರೀ. ದಿನಾಲು 6 to 7 hours ಕಲಿಸ್ತೇನೆ. ವಿಶ್ವಾಸದ ಕಲೀರಿ. ಬಟ್ ನಂದೊಂದು ತತ್ವ ರೀ, ಶ್ರಮ ಇಲ್ಲಾರ್ದೆ ಬರೋದಿಲ್ಲ. 15 ನಿಮಿಷ ಕಲೀರಿ, 3 ಸಾಲ್ವ್ ಮಾಡ್ಕೊಂಡ್ರೆ ಬಂದ್ಬಿಡ್ತೈತೆ ರೀ. ಹಂಗೆಲ್ಲ ಬರೋದಿಲ್ಲ. ಅದೆಲ್ಲ ಹೇಳ್ಬಾರ್ದು. ಬರ್ರಿ, ಭಾಳ ಶ್ರಮ ಪಟ್ಟನಂತ ಬರ್ತೈತಿ. ಇಲ್ಲಕ್ಕಂತ ತಪ್ಪು ಮಾಡ್ತೀವಿ, ಮಾರ್ಕ್ಸ್ ಬರೋದಿಲ್ಲ ಗ್ರಾಮರ್ನೊಳಗೆ. ವಾಟ್ ಎ ಗ್ರೇಟ್ ಮ್ಯಾಚ್ ಇಟ್ ಈಸ್, ವರ್ಬ್ ಎಕ್ಸ್ಕ್ಲೇಮ್ಡ್, ಕಂಜಂಕ್ಷನ್ ದ್ಯಾಟ್. 6th ಸೆಂಟೆನ್ಸ್ ಸ್ಪೆಷಲ್. ಇದಕ್ಕೆ ಮಿಕ್ಸ್ಡ್ ಸೆಂಟೆನ್ಸ್ ಅಂತೀವಿ ನಾವು. ಭಾಳ ಕಾಳಜಿಯಿಂದ ಕೇಳ್ಕೊಡ್ರಿ. ಇಂಥ ಸೆಂಟೆನ್ಸ್ ಬರ್ತಾವ್ರಿ ಅಂತ ಕೇಳಿದ್ರೆ ಅತ್ಯವಶ್ಯ ಬರ್ತಾವೆ. ವಿದ್ಯಾರ್ಥಿಗಳೇ, ಇಲ್ಲೊಂದು ಇಂಟರ್ಜೆಕ್ಷನ್ ಬಂದೈತಿ. ಅಲಾಸ್, ಹುರ್ರೆ, ಓ ಮೈ ಗಾಡ್, ಔಚ್, ಹೇ, ಹೋ, ಹಾ, ಹಲೋ, ಬೈ ಜೋ, ಹೀಗೆಲ್ಲ ಬರ್ತಾವೆ. ಆದಮೇಲೆ ಒಂದು ಎಕ್ಸ್ಕ್ಲಮೇಟರಿ ಮಾರ್ಕ್ ಬರ್ತೈತಿ. ಇದಕ್ಕೆ ಇಂಟರ್ಜೆಕ್ಷನ್ ಅಂತೀವಿ. ಆ್ಯಂಡ್ ಎಕ್ಸ್ಕ್ಲಮೇಟರಿ ವರ್ಡ್ ಇದು. ಇದಕ್ಕೆ ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಇದು ಬಂದು ಮುಂದೊಂದು ಸೆಂಟೆನ್ಸ್ ಬರ್ತದೆ ನಿಮಗೆ. ಅಸರ್ಟಿವ್ ಸೆಂಟೆನ್ಸ್ ಬರ್ಬೋದಿಲ್ಲ, ಇಂಟ್ರಾಗೇಟಿವ್ ಸೆಂಟೆನ್ಸು, ಇಲ್ಲಿ ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸು, ಇಲ್ಲೊಂದು ಇಂಪರೇಟಿವ್ ಸೆಂಟೆನ್ಸ್ ಬರ್ಬೋದು. ಇಂಥ ಟೈಮ್ನಲ್ಲಿ ನೀವೇನು ಮಾಡ್ಬೇಕಂದ್ರೆ 2 ವರ್ಬ್ ಬಳಸಬೇಕಾಗ್ತದೆ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ದದ್ದಕ್ಕೆ ಎಕ್ಸ್ಕ್ಲಮೇಟರಿ ವರ್ಡ್ ಇದು ಇದ್ದದ್ದಕ್ಕೆ ಇದು ಎಕ್ಸ್ಕ್ಲಮೇಟರಿ ವರ್ಡ್ ಇದು. ಇಲ್ಲಿ ಕೆಳಗೆ ಎಕ್ಸ್ಕ್ಲಮೇಟರಿ ಮೇಲೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ದದ್ದಕ್ಕೆ ಎಕ್ಸ್ಕ್ಲೇಮ್ಡ್ ಅಂದ್ರೆ ಇಲ್ರಿ. ಈ ಎಕ್ಸ್ಕ್ಲಮೇಟರಿ ವರ್ಡ್ ಇದ್ದಕ್ಕೂ ಒಂದು ನೀನು ಎಕ್ಸ್ಕ್ಲೇಮ್ಡ್ ಅಂತ ಅನ್ಬೇಕು. ಮತ್ತೊಂದು ಬೇರೆ ಸೆಂಟೆನ್ಸ್ ಇರುವುದರಿಂದ ಆ್ಯಂಡ್ ಅಂತ ಒಂದು ಕಂಜಂಕ್ಷನ್ ಹಾಕೋಬೇಕು. ಮತ್ತು ಈ ಸೆಂಟೆನ್ಸ್ ನೋಡಿ ಇದಕ್ಕೆ ಬೇಕಾದಂಥದ್ದೊಂದು ವರ್ಬ್ ಹಾಕೋಬೇಕು, ಇದಕ್ಕೆ ಬೇಕಾದಂಥದ್ದೊಂದು ಕಂಜಂಕ್ಷನ್ ಹಾಕೋಬೇಕು. ಡಬಲ್ ಸೆಂಟೆನ್ಸ್ ತರಹ ಇದು ಹಿಂಗೈತೆ. ಇದು ಒಂದು ಬೇರೆ ವರ್ಬ್ ಸೆಂಟೆನ್ಸ್ ಅಂತ ತಿಳಬೇಕು. ಇದಕ್ಕಾಗಿ ಎಕ್ಸ್ಕ್ಲೇಮ್ ಹಾಕೊಡ್ರಿ. ಮುಂದೊಂದು ಸೆಂಟೆನ್ಸ್ ಯಾವ್ದು ಇರ್ತೈತೆ ಗೊತ್ತಿಲ್ಲ. ಅಸರ್ಟಿವ್ ಇತ್ತಂದ್ರೆ ಆ್ಯಂಡ್ ಸೆಡ್ ದ್ಯಾಟ್, ಇಲ್ಲ ಹೇಳಿಸ್ಕೊಂಡಿದ್ರೆ ಟೋಲ್ಡ್ ದ್ಯಾಟ್. ಇಲ್ಲೊಂದು ಇಂಟ್ರಾಗೇಟಿವ್ ಇದ್ರೆ ಆಸ್ಕ್ಡ್, ಇಲ್ಲಿ ಒಂದು ಎಕ್ಸ್ಕ್ಲೇಮೇಟರ್ ಇದ್ರೆ ಅವಾಗ ಎಕ್ಸ್ಕ್ಲೇಮ್ಡ್ ಅಷ್ಟ ಅನ್ರಿ, ಆ್ಯಂಡ್ ಎಕ್ಸ್ಕ್ಲೇಮ್ಡ್ ಮಾಡ್ರಿ. ಒಂದೇ ಎಕ್ಸ್ಕ್ಲೇಮ್ಡ್ ಸಾಕು. ಇದು ಎಕ್ಸ್ಕ್ಲೇಮೇಟರಿ ವರ್ಡ್. ಇಲ್ಲಿ ಒಂದು ಎಕ್ಸ್ಕ್ಲೇಮೇಟರಿ ಸೆಂಟೆನ್ಸ್ ಬಂತು. ಎಕ್ಸ್ಕ್ಲೇಮ್ಡ್ ಅನ್ರಿ, ಆ್ಯಂಡ್ ಮತ್ತೆ ಹೊಳ್ಳಿ ಎಕ್ಸ್ಕ್ಲೇಮ್ಡ್ ಅನ್ಬೇಡ್ರಿ.
ಕೃಷ್ಣ ಎಕ್ಸ್ಕ್ಲೇಮ್ಡ್ ದ್ಯಾಟ್. ಎರಡು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ರೆ ಇದೊಂದು ಎಕ್ಸ್ಕ್ಲಮೇಟರಿನೇ ಇದ್ರೆ ಮತ್ತು ಇದು ಬೇರೆ ಥರ ಇತ್ತಂದ್ರೆ ಇದಕ್ಕಾಗಿ ಈ ವರ್ಬಿಗಾಗಿ ಈ ಸೆಂಟೆನ್ಸ್ಗಾಗಿ ಅಲಾಸಕ್ಕಾಗಿ ಎಕ್ಸ್ಕ್ಲೇಮ್ಡ್ ಅನ್ನು ನಡ್ಬರ್ಕ್ ಬಂದು ಆ್ಯಂಡ್ ಇದೆಲ್ಲ ಎಕ್ಸ್ಕ್ಲಮೇಟರಿ ಮಾರ್ಕ್ ಬರೋದಿಲ್ಲ. ನಡ್ಬರ್ಕ್ ಬಂದು ಆ್ಯಂಡ್ ಅಂದು ಈ ಸೆಂಟೆನ್ಸ್ ನೋಡ್ಕೊ, ಇದಕ್ಕೆ ಬೇಕಾಗಿರ್ತಕ್ಕಂಥ ವರ್ಬ್ ಹಾಕು. ಅಸರ್ಟಿವ್ ಇದ್ರೆ ಸೆಡ್ ಹಾಕು, ಇಂಟ್ರಾಗೇಟಿವ್ ಇದ್ರೆ ಆಸ್ಕ್ ಹಾಕು. ಮ್ಯಾಕ್ ಹೇಳಿನಲ್ಲ ಹಂಗೆ. ಒಂದು ವೇಳೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಇಂಪರೇಟಿವ್ ಇತ್ತಂದ್ರೆ ಮುಂದೆ ಏನು ಹೇಳ್ತೀನಿ ನೋಡ್ಕೊರಿ. ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಬಂದಾಗ ಆ ವರ್ಬನ್ನು ಹಾಕ್ರಿ, ಆ ಕಂಜಂಕ್ಷನ್ ಹಾಕ್ರಿ, ಅದು ಮುಂದೆ ಬಂದಾಗ ಹೇಳ್ತೀನಿ. ಅಂದ್ರೆ ಎರಡು ವರ್ಬ್ ಹಾಕ್ಬೇಕಂದ್ರೆ ಹೌದು ಎಕ್ಸ್ಕ್ಲೇಮ್ಡ್ ಆ್ಯಂಡ್ ಈ ಸೆಂಟೆನ್ಸ್ ನೋಡ್ಕೊರಿ, ಸೆಡ್ ದ್ಯಾಟ್ ಕಂಜಂಕ್ಷನ್. ಈ ಸೆಂಟೆನ್ಸ್ಗೆ ಬೇಕಾಗಿರೋ ವರ್ಬ್ ಹಾಕೊಡ್ರಿ ಮತ್ತು ಈ ಸೆಂಟೆನ್ಸ್ಗೆ ಬೇಕಾಗಿರೋ ಕಂಜಂಕ್ಷನ್ ಹಾಕೊಡ್ರಿ. ಸರಿನಾ? ಸಾಧ್ಯನೇ ಇಲ್ಲ ಡೌಟ್ ಕೊಡ್ಲಿಕ್ಕೆ ನಿಮಗೆ. ಎರಡು ವಿಷಯ ಗೊತ್ತಷ್ಟೇ. ನಂಬರ್ 1 ವರ್ಬ್ಸ್ ಹೆಂಗೆ ಹಾಕೋಬೇಕು, ನಂಬರ್ 2 ಕಂಜಂಕ್ಷನ್ಸ್ ಹೆಂಗೆ ಹಾಕೋಬೇಕು. ಇಷ್ಟೇ, ಮುಂದಿಂದು ಮುಂದೆ. ಇದರಲ್ಲಿ ಗೊಂದಲ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಕಲಿಸೋ ಪದ್ಧತಿ ಇನ್ನೊಂದು ಹಿಂಗೆ. ನೆಕ್ಸ್ಟ್ ಬರ್ತದೆ, ಇದು ಇಂಪರೇಟಿವ್ ಸೆಂಟೆನ್ಸ್ ಐತ್ರಿ. ಅಂದ್ರೆ ಆರ್ಡರು ರಿಕ್ವೆಸ್ಟ್ ಮಾಡುವಂಥ ಸೆಂಟೆನ್ಸು ಸಬ್ಜೆಕ್ಟ್ ಇರ್ಬಿಲ್ರಿ, ವರ್ಬ್ದಿಂದ ಸ್ಟಾರ್ಟ್ ಆಗಿರ್ತೈತಿ. ಕ್ಲೋಸ್ ದ ಡೋರು, ಕಮ್ ಹಿಯರ್, ಸ್ಟ್ಯಾಂಡ್ ಅಪ್, ಕ್ಲೀನ್ ದ ಬ್ಲ್ಯಾಕ್ ಬೋರ್ಡು, ಮೇಕ್ ಎ ಕಪ್ ಆಫ್ ಟೀ, ಸಿಟ್ ಹಿಯರ್, ಕ್ಲೀನ್ ದ ಟೇಬಲ್, ರೈಟ್ ಎ ಲೆಟರ್, ರೀಡ್ ದಿಸ್ ಲೆಸನ್. ಮತ್ತು ಒಮ್ಮೆ ಡೋಂಟ್ ಬರ್ಬೋದು ರೀ. ಡೋಂಟ್ ಕ್ಲೋಸ್ ದ ಡೋರ್, ಡೋಂಟ್ ಕಮ್ ಹಿಯರ್. ಡೋಂಟ್ ಬದಲಿಗೆ ಡೋ ನಾಟ್ ಹಾಕ್ಬೋದು. ಡು ನಾಟ್ ಕಮ್ ಹಿಯರ್, ಡು ನಾಟ್ ಕ್ಲೋಸ್ ದ ಡೋರ್. ಇಲ್ಲೇ ನೋಡ್ರಿ ಎರಡು ಥರದ ಸೆಂಟೆನ್ಸು. ಇವು ಹೊರಗಿಂದ ಸ್ಟಾರ್ಟ್ ಆಗ್ತೈತಿ, ಇದು ಡೋಂಟಿಂದ ಸ್ಟಾರ್ಟ್ ಆಗಿ ಮುಂದೆ ಹೊರ ಬರ್ತೈತಿ. ಈ ಥರದ ಸೆಂಟೆನ್ಸ್ಗಳಿಗೆ ಇಂಪರೇಟಿವ್ ಸೆಂಟೆನ್ಸ್ ಅಂತಾರೆ. ಇವು ಏನು ಮಾಡ್ತಿರ್ತಾವೆ ಅಂದ್ರೆ ಆರ್ಡರ್ ಮಾಡ್ತಿರ್ತಾವೆ, ರಿಕ್ವೆಸ್ಟ್ ಮಾಡ್ತಿರ್ತಾವೆ, ಕಮಾಂಡ್ ಒಂದೇ. ಆಮೇಲೆ ಏನು ಮಾಡ್ತಾವೆ, ಅಡ್ವೈಸ್ ಮಾಡ್ತಿರ್ತಾವ್ರಿ, ಸಜೆಷನ್ ಮಾಡ್ತಿರ್ತಾವ್ರಿ, ವಾರ್ನಿಂಗ್ ಮಾಡ್ತಿರ್ತಾವ್ರಿ. ಆದ್ದರಿಂದ ನೀವೇನು ಮಾಡಬೇಕು ಅಂತಂದ್ರೆ, ಇದು ನಿಮಗೆ ಏನು ಅನಿಸ್ತೈತಿ, ಇದು ಆರ್ಡರ್ ಅನಿಸ್ತೈತೆ, ಆರ್ಡರ್ಡ್ ಅಂತ ಅನ್ಬೇಕು, ರಿಕ್ವೆಸ್ಟ್ ಅನಿಸ್ತೈತೆ, ರಿಕ್ವೆಸ್ಟೆಡ್ ಅನ್ಬೇಕು. ಹೊರಗೆ ನಾನು ಹೇಳಕತ್ತಿದ್ದೆ ಹೌದ್ರಿ. ಬರ್ರಿ, ಹೀ ಸೆಡ್ ಅಂತೇನೆ, ಕ್ಲೋಸ್ ದ ಡೋರ್, ರಿಕ್ವೆಸ್ಟೆಡ್ ಅಲ್ಲ ಅನ್ರಿ. ನಿಮಗೆ ಅದು ಆರ್ಡರ್ ಜೊತೆ ಕಾಣಿಸ್ತಂದ್ರೆ ಆರ್ಡರ್ಡ್ ಅನ್ರಿ. ಸಿಂಪ್ಲಿ ಒಂದು ಸಜೆಷನ್ ಮಾಡ್ತಾನೆ ಅಂತಂದ್ರೆ ರವಿ ಹೀ ಸಜೆಸ್ಟೆಡ್ ಅನ್ರಿ. ವಾರ್ ಮಾಡ್ಲಿಕ್ಕೆ ನಮ್ಗೆ ಅನಿಸ್ತಂದ್ರೆ ಹೀ ವಾರ್ಡ್ ಅನ್ರಿ. ಇಲ್ಲ ಒಂದು ಅಡ್ವೈಸ್ ಮಾಡ್ಲಿಕ್ಕೆ ಅಂತಂದ್ರೆ ಹೀ ಅಡ್ವೈಸ್ಡ್ ಅನ್ರಿ. ಯಾವುದಾದ್ರೂ ಒಂದು ಯೂಸ್ ಮಾಡ್ರಿ ಹೊರಬು. ಇಷ್ಟು ಥರದ ಸೆಂಟೆನ್ಸ್ಗಳು ಸಿಗಲಿಕ್ಕೆ ಸಾಧ್ಯತೆ ನಿಮಗೆ. ಒಂದು ಹೊರಬನ್ನು ಯೂಸ್ ಮಾಡ್ರಿ. ಯಾವುದಾದ್ರೂ ಒಂದು ಹೊರಬು ಬರಲಿ, ಬಂದು ಭಾಳ ಬ್ಯೂಟಿಫುಲ್ ಆಯ್ತು ನೋಡ್ರಿ. ಸಪೋಸ್ ಇದು ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ಹೀ ರಿಕ್ವೆಸ್ಟೆಡ್ ಅಂದು ಸೇಡ್ ಕೈ ಬಿಡ್ರಿ, ಹೀ ರಿಕ್ವೆಸ್ಟೆಡ್ ಅಂದ್ರೆ. ರಿಕ್ವೆಸ್ಟೆಡ್ ಅಂದ್ರೆ ಕಾಮಸ್ ಕೈ ಬಿಡ್ರಿ ವಿದ್ಯಾರ್ಥಿಗಳು. ಇಲ್ಲಿ ಕಂಜಂಕ್ಷನ್ ಬರೋದಿಲ್ಲ, ಅದರ ಬದಲಾಗಿ ಒಂದು ಪ್ರಿಪೋಸಿಷನ್ ಇಲ್ಲಿ ಐತಿಲ್ಲ, ಒಂದು ಟೂ ಹಾಕ್ಬೇಕ್ರಿ. ನೀವು ಒಂದು ಟೂ ಹಾಕ್ಬೇಕ್ರಿ. ಭಾಳ ದೊಡ್ಡ ಟಾಪಿಕ್ ಇದೆ. ಟೂ ಹಾಕ್ಬೇಕಿಲ್ಲ. ಟೂ ಹಾಕಿ ಮುಂದೊಂದು ಇದ್ದಕ್ಕಿದ್ದಂಗೆ ಬರೆದ್ಬಿಟ್ರೆ ಸೆಂಟೆನ್ಸ್ ಮುಗ್ದ ಹೋಯ್ತು. ಪೂರ್ತಿ ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ, ಮುಗ್ದ ಹೋಯ್ತು. ಇಲ್ಲ ಮಾಡಿ ನೋಡಿ, ಹಿ ರಿಕ್ವೆಸ್ಟೆಡ್ ಟು, ಇಲ್ಲೊಂದು ಟೂ ಬಂದು ಇದನ್ನು ಸಿ ಸ್ಮಾಲ್ ಮಾಡಬೇಕು. ಕೊಟ್ಟದ್ದು ಹೊರಗೆ ಬರ್ತದೆ, ನೀವು ಇನ್ಫಿನಿಟಿ ಮಾಡ್ಕೋಬೇಕು. ಪ್ರಿಪೋಸಿಷನ್ ಇದು ಟು, ಕಂಜಂಕ್ಷನ್ ಅಲ್ಲ. ಇಂಪರೇಟಿವ್ ಸೆಂಟೆನ್ಸ್ ಇದ್ರೆ ಒಂದು ಪ್ರಿಪೋಸಿಷನ್ ಯೂಸ್ ಮಾಡಿರಿ, ಕೊಟ್ಟದ್ದು ಹೊರಗೆ ಬರ್ತೈತಿ, ಅದನ್ನು ಇನ್ಫಿನಿಟಿ ಮಾಡ್ಕೊಡ್ರಿ. ಹಿ ರಿಕ್ವೆಸ್ಟೆಡ್ ಟು ಕ್ಲೋಸ್ ದ ಡೋರ್, ಮುಗಿದು ಹೋಯ್ತು ಆನ್ಸರ್. ವರ್ಬು ಇದರ ಯಾವ ಸಂದರ್ಭ ನೋಡ್ಕೊಂಡು ಯೂಸ್ ಮಾಡ್ಕೊಡ್ರಿ. ಕಂಜಂಕ್ಷನ್ ಬೇಡ, ಇಲ್ಲಿ ಬದಲಾಗಿ ಪ್ರಿಪೋಸಿಷನ್ ಯೂಸ್ ಮಾಡಿಕೊಂಡು ವರ್ಬ್ ಹಾಕ್ಬಿಡ್ರಿ, ಇನ್ಫಿನಿಟಿವ್ ಆಗಿಬಿಡ್ತೈತಿ. ಒಂದು ವೇಳೆ ಡೋಂಟ್ ಇದ್ದರೆ ಇಲ್ಲ ಐತೆ ನೋಡ್ರಿ. ಡೋಂಟ್ ಇದ್ರೆ ಶಿ ರಿಕ್ವೆಸ್ಟ್, ಸಿ ಸೇ ಟು ಹರ್ ಹಸ್ಬೆಂಡ್, ಡೋಂಟ್ ಗೋ ದೇರ್. ಶಿ ರಿಕ್ವೆಸ್ಟೆಡ್ ಹರ್ ಹಸ್ಬೆಂಡ್ ಅಂತ ಮಾಡಬೇಕಾಗಿತ್ತು, ಮಾಡಿಲ್ಲ. ಐತೆ ಅಂತ ತಿಳ್ಕೊಡ್ರಿ ನೀವು. ನಾ ಮಾಡಬೇಕಾಗಿತ್ತು ಅದನ್ನು. ಶಿ ರಿಕ್ವೆಸ್ಟೆಡ್ ಹರ್ ಹಸ್ಬೆಂಡ್, ಇಲ್ಲೇ ಟು ಕ್ಲೋಸ್ ಐತಿಲ್ಲೋ, ಇಲ್ಲೇ ನಾಟ್ ಟು ಕ್ಲೋಸ್ ಮಾಡ್ಬೇಕು. ಡೋಂಟ್ ಇದ್ರೆ ನಾಟ್ ಟು ಮಾಡಿ. ಇದೇ ಡೋಂಟ್ ಕ್ಲೋಸ್ ದ ಡೋರ್ ಐತೆ ಅಂತೇಳಿ. ಹಿ ರಿಕ್ವೆಸ್ಟೆಡ್ ನಾಟ್ ಟು ಕ್ಲೋಸ್ ದ ಡೋರ್. ಕ್ಲೋಸ್ ದ ಡೋರ್ ಟು ಕ್ಲೋಸ್ ದ ಡೋರ್. ಡೋಂಟ್ ಕ್ಲೋಸ್ ದ ಡೋರ್, ನಾಟ್ ಟು ಕ್ಲೋಸ್ ದ ಡೋರ್. He requested not to close the door. ಹೆಂಗೈತೆ ನೋಡ್ರಿ. ಇಲ್ಲೊಂದು ಹರ್ ಹಸ್ಬೆಂಡ್ ಅಂತ ಮರ್ತೀನಿ ನನ್ನ ಶಬ್ದನ. ಶಿ ರಿಕ್ವೆಸ್ಟೆಡ್ ಹರ್ ಹಸ್ಬೆಂಡ್ ನಾಟ್ ಟು ಗೋ ದೇರ್ ಬರ್ಬಿಡ್ರಿ. ಶಿ ರಿಕ್ವೆಸ್ಟೆಡ್ ಹರ್ ಹಸ್ಬೆಂಡ್ ಕೈ ಬಿಡ್ರಿ, ನಾಟ್ ಡೋಂಟ್ ತೆಗಿರಿ, ನಾಟ್ ಟು ಹಾಕ್ರಿ. ನಾಟ್ ಟು ಗೋ ದೇರ್ ಫುಲ್ ಪಾಯಿಂಟ್ ಕೊಟ್ಬಿಟ್ರಿ, ಕಾಮಸ್ ಕೈ ಬಿಡ್ರಿ, ಕಲಾಸ್ ಮುಗಿದು ಹೋಯ್ತು. ನಾನು ಇವತ್ತು ನಿಮಗೆ ವರ್ಬ್ ಹೆಂಗೆ ಹೇಳಬೇಕು, ಯೂಸ್ ಮಾಡಬೇಕು, ಕಂಜಂಕ್ಷನ್ ಹೆಂಗೆ ಯೂಸ್ ಮಾಡಬೇಕು ಅಷ್ಟೇ ಹೇಳಿಕತ್ತೀನಿ. ಭಾಳ ದೊಡ್ಡ ಟಾಪಿಕ್ ಇದು, 4-5 ವಿಡಿಯೋ ಮಾಡ್ಬೇಕಂತ ಹೇಳಿದ್ನಲ್ಲಿ. ಕಲಿಯೋರಿಗೆ ಕೊಟ್ಟಿನಿ ಚಾನ್ಸ್, ಕಲಿಯರಿ. ಈ ಸೆಂಟೆನ್ಸು ಒಂದು ವಿಶೇಷ. ಅಸರ್ಟಿವ್ ಸೆಂಟೆನ್ಸ್ ಐತಿ. ಇಫ್ ಯು ಗೋ ಫಾಸ್ಟ್ ವಿಲ್ ಕ್ಯಾಚ್ ದ ಬಸ್. ಜೋರಾಗಿ ಹೋದರೆ ಬಸ್ ಹಿಡಿತೀರಿ, ಅಸರ್ಟಿವ್ ಸೆಂಟೆನ್ಸ್. ಆದ್ದರಿಂದ ಟೋಲ್ಡ್ ಅಂತಾರೆ, ಹೇಳಿಸ್ಕೊಂಡವ್ರದಾಗಲಿ ಮೇಲೆ ಹೇಳಿದಂತೆ ಟೋಲ್ಡ್ ದ್ಯಾಟ್ ಅಂತಾರೆ, ಕಂಜಂಕ್ಷನ್ ದ್ಯಾಟ್ ಅಂತಾರೆ. ಮತ್ತು ಏನಂದ್ರೆ ವಿಶೇಷ, ಇಲ್ಲೊಂದು ಕಂಜಂಕ್ಷನ್ ಬರ್ತದೆ ರೀ. ಈ ಸೆಂಟೆನ್ಸ್ ಕಂಜಂಕ್ಷನು ಇದನ್ನು ಅಲ್ಲೇ ಕರೆಕ್ಟಾಗಿ ಎಲ್ಲಿ ಇದು ಕಂಜಂಕ್ಷನು ಅಲ್ಲೇ ಇಟ್ಕೊಡ್ರಿ. ಇದೊಂದು ಸೆಂಟೆನ್ಸು ಇಂಡೈರೆಕ್ಟ್ ಸ್ಪೀಚ್ ಮಾಡಿರಿ. ಮುಂದೆ ಹೇಳ್ತೀನಿ ಅದನ್ನು, ಅವಾಗ ಗೊತ್ತಾಗ್ತಾನೆ ಅಂತ. ಏನು ಕಾಮ ಐತಿ ಅದನ್ನ ಇಟ್ಕೊಡ್ರಿ. ಈ ಸೆಂಟೆನ್ಸ್ ಇಂಡೈರೆಕ್ಟ್ ಸ್ಪೀಚ್ ಮಾಡಿ ಫುಲ್ ಪಾಯಿಂಟ್ ಕೊಡಿ, ಕ್ಲಾಸ್. ಅದರ ಡಬಲ್ ಕ್ಲಾಸ್ ಇರುವಂಥ ಸೆಂಟೆನ್ಸು ಅಸರ್ಟಿವ್ ಇರ್ತೈತೆ ಸಾಮಾನ್ಯವಾಗಿ. ಸೇಡ್ ದ್ಯಾಟ ಟೋಲ್ಡ್ ದ್ಯಾಟ ಹಾಕೋರಿ. ಇಲ್ಲೊಂದು ಕಂಜಂಕ್ಷನ್ ಬರ್ತಲ್ಲ ನಿಮಗೆ, ಅದಕ್ಕೆ ಹೇಳ್ಕೊಂಡೆ. ಇದು ಈ ಸೆಂಟೆನ್ಸ್ ಕಂಜಂಕ್ಷನ್. ಅಲ್ಲೆಲ್ಲಿ ಕಂಜಂಕ್ಷನ್ ಅಲ್ಲಿ ಹಾಕೋರಿ.
ಒಮ್ಮೊಮ್ಮೆ ಇದು ಸಬಾರ್ಡಿನೇಟಿಂಗ್ ಕ್ಲಾಸ್, ಇದು ಮೇನ್ ಕ್ಲಾಸ್. ಒಮ್ಮೆ ಕಂಜಂಕ್ಷನ್ ಇಲ್ಲೇ ಬರ್ತದೆ. ಒಮ್ಮೆ ಸೆಂಟೆನ್ಸ್ ಮೇನ್ ಕ್ಲಾಸ್ದಿಂದ ಸ್ಟಾರ್ಟ್ ಆಗೋದು. ಯು ವಿಲ್ ಕ್ಯಾಚ್ ದ ಬಸ್ ಇಫ್ ಯು ಅಂತೇಳಿ. ಇಲ್ಲಿ ಕಂಜಂಕ್ಷನ್ ನೀವು ದ್ಯಾಟ್ ಹಾಕೊಂತೀರಿ, ಹಾಕೋರಿ. ಇದ್ರ ಕಂಜಂಕ್ಷನ್ ಇಲ್ಲಿ ಬರ್ತಲ್ಲ, ಇಲ್ಲೇ ಹಾಕೋರಿ. ಉಳಿದ ಸೆಂಟೆನ್ಸ್ ಹೆಂಗೆ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಮಾಲಾ ಟೋಲ್ಡ್ ರಮೇಶ್ ದ್ಯಾಟ್. ಟೋಲ್ಡ್ ಹಾಕ್ರಿ, ಹೇಳಿಸ್ಕೊಂಡು ಬರಲ್ಲ ಅದಕ್ಕೆ. ಮಾಲಾ ಇಲ್ಲಿ ಸೇಡ್ ದ್ಯಾಟ್ ಅಂತ ಮಾಡಿ ನೋಡ್ರಿ. ಇದನ್ನು ಸ್ವಲ್ಪ ತಪ್ಪಾಗಿತ್ತು ನೋಡ್ರಿ. ಇದು ಒಂದು ಕಡೆ ಲಕ್ಷ ಕೊಟ್ಬಿಟ್ಟೆ ನಾನು. ಇಲ್ಲೇ ಮಾಲಾ ಸೇಡ್ ದ್ಯಾಟ್ ಮಾಡಿದ್ರಿ. ಇಲ್ಲಿ ಹೇಳಿಸ್ಕೊಂಡು ಬರ್ರಿ, ಸೇಡ್ ಬರಬಾರ್ದು. ಇಲ್ಲಿ ಟೋಲ್ಡ್ ಹಾಕ್ರಿ. ಟೋಲ್ಡ್ ದ್ಯಾಟ್ ಬ್ರೇಕ್ ಆಗೋದಿಲ್ಲ, ನೀವು ತಿಳ್ಕೊಂಬಿಡಿ. ಸ್ವಲ್ಪ ಸೇಡ್ ಬೇಡ, ಟೋಲ್ಡ್ ಹಾಕ್ಬಿಡಿ. ಮಿಸ್ಟೇಕ್ ಇದು. ಮತ್ತು ಅವಾಗ ಯಾರು ಹೇಳ್ಯಾರ ಅನ್ನೋದು ಹಾಕ್ಕೊಡ್ರಿ. ಮಾಲಾ ಟೋಲ್ಡ್ ರಮೇಶ್ ದ್ಯಾಟ್, ಇದು ಕರೆಕ್ಟ್ ಆನ್ಸರ್. ಬರೀ ತಪ್ಪದೇನೆ. ನಿಮ್ಮ ತೊಂದರೆ ಗೊತ್ತಾಗಿದೆ ಆಗ್ಬಾರ್ದು, ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು. ಆಗಲ್ಲ ಹಂಗೆ ಹೇಳಿದ್ರು ಹೀಗೆ ಹಿಂಗೆ ಹೇಳ್ತಾರೆ. ಇಲ್ಲರಿ, ತಪ್ಪಾಗಿದೆ ನಮ್ಮದು. ಮಾಲಾ ಟೋಲ್ಡ್ ರಮೇಶ್ ದ್ಯಾಟ್. ಮಾಲಾ ಟೋಲ್ಡ್ ರಮೇಶ್ ದ್ಯಾಟ್. ಇಲ್ಲಿ ಕಂಜಂಕ್ಷನ್ ಹತ್ತಿ ಇಲ್ಲೇ ಹಾಕು, ಇಲ್ಲಿ ಕಂಜಂಕ್ಷನ್ ಹತ್ತಿ ಇದು ಒಂದು ಇಂಡೈರೆಕ್ಟ್ ಸ್ಪೀಚ್ ಮಾಡಿ ಇಲ್ಲೇ ಹಾಕು, ಮುಂದೊಂದು ಇಂಡೈರೆಕ್ಟ್ ಸ್ಪೀಚ್ ಮಾಡಿ ಫುಲ್ ಪಾಯಿಂಟ್ ಕೊಟ್ಟರು. ಫಿನಿಶ್ಡ್. ನೆಕ್ಸ್ಟ್ ಹೋಗ್ತೇನೆ. ಇದು ಸ್ವಲ್ಪ ತುಂಬ ಟಫ್ ಆಗಿರುವಂಥದ್ದು, ಕೇಳಿಸ್ಕೊಳ್ಳಿ. ಇದು ಟಫ್ ಆಗಿರುವಂಥದ್ದು. ಇದು ಡಬಲ್ ಸೆಂಟೆನ್ಸ್ ಅಂತೀವಿ ಫ್ರೆಂಡ್. ಸರಿಯಾಗಿ ಕೇಳಿಸ್ಕೊಡ್ರಿ, ಸರಿಯಾಗಿ ಕೇಳಿಸ್ಕೊಡ್ರಿ, ಸರಿಯಾಗಿ ಕೇಳಿಸ್ಕೊಡ್ರಿ. ಇದು ಡಬಲ್ ಸೆಂಟೆನ್ಸ್, ಇದು ಡಬಲ್ ಕ್ಲಾಸ್, ಕಾಂಪ್ಲೆಕ್ಸ್ ಆರ್ ಕಾಂಪೌಂಡ್ ಅಂತ ಕರಿತೀವಿ ನಾವು. ನಿಮ್ಗೆ ಗೊತ್ತಿದ್ರೆ ಸರಿ, ಗೊತ್ತಿರೋದು ಅಷ್ಟೇ ತಿಳ್ಕೊಬೇಡ್ರಿ. ಇಲ್ಲೇನು ಫುಲ್ ಪಾಯಿಂಟ್ ಇರೋದಿಲ್ಲ. ಈಗ ಇಫ್ ಯು ಗೋ ಫಾಸ್ಟ್ ಕಾಮ ಇರ್ತೈತಿ, ಅದರ ಸೆಂಟೆನ್ಸ್ ಕಂಟಿನ್ಯೂ ಆಗ್ತೈತಿ. ಇಲ್ಲಿ ಹಂಗಲ್ಲ. ಫುಲ್ ಪಾಯಿಂಟ್ ಬಂದು ಈ ಸೆಂಟೆನ್ಸ್ ಮುಗಿದು ಬಿಡ್ತೈತಿ, ಮತ್ತೊಂದು ಹೊಸ ಸೆಂಟೆನ್ಸ್ ಬರ್ತೈತಿ. ಇದರ ಸೆಂಟೆನ್ಸ್ ಬಂದು ಮುಗಿದು ಬಿಡ್ತೈತಿ, ಮತ್ತೊಂದು ಹೊಸ ಸೆಂಟೆನ್ಸ್ ಬರ್ತೈತಿ. ಇದು ಡಬಲ್ ಸೆಂಟೆನ್ಸ್ ಇರ್ತಾವೆ. PUC ಸೆಕೆಂಡ್ ಇಯರ್ಕಂದ್ರೆ ಅತ್ಯವಶ್ಯ ಇರ್ತಾವೆ. ಇಂಥಲ್ಲಿ ಹೆಂಗೆ ಮಾಡಬೇಕು? ಭಯಂಕರ ಗೊಂದಲಿದ್ದು, ದಯಮಾಡಿ ತಿಳ್ಕೊಡ್ರಿ. ಹೈ ಕ್ಲಾಸ್ ಹೇಳ್ತೀನಿ, ತಿಳ್ಕೊಡ್ರಿ ವಿದ್ಯಾರ್ಥಿಗಳೇ. ಈ ಥರ ಡಬಲ್ ಸೆಂಟೆನ್ಸ್ ಇದ್ದಾಗ ನೀವೇನು ಮಾಡಿರಿ, ಒಂದೇ ಸೆಂಟೆನ್ಸ್ ಅಂತ ತಿಳ್ಕೊಡ್ರಿ. ಇಲ್ಲಿಗೆ ಮುಗಿದೈತೆ ಕಾಮ ಅಂತ ತಿಳ್ಕೊಂಡು ಈ ಸೆಂಟೆನ್ಸ್ ಏನೈತಿ ನೋಡಿಕೊಂಡು ಅದಕ್ಕೆ ತಕ್ಕಂಥ ಹೊರಗೆ ತೊಗೊಳ್ರಿ. ಈ ಸೆಂಟೆನ್ಸ್ ಏನೈತಿ ನೋಡಿಕೊಂಡು ಅದಕ್ಕೆ ತಕ್ಕಂಥ ಕಂಜಂಕ್ಷನ್ ಹಾಕೊಡ್ರಿ. ಈ ಸೆಂಟೆನ್ಸನ್ನು ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೊರಿಲ್ಲ. ಈ ಸೆಂಟೆನ್ಸ್ ಮುಗಿದ ಮೇಲೆ ಈ ಸೆಂಟೆನ್ಸ್ ಕೈ ಹಚ್ಚಬೇಕಾದ್ರೆ ಒಂದು ಆ್ಯಂಡ್ ಅಂತ ಹಾಕೋಬೇಕು ನೀವು. ಫುಲ್ ಪಾಯಿಂಟ್ ಹಾಕೋಬಾರ್ದು. ಫುಲ್ ಪಾಯಿಂಟ್ ಎರಡೂ ಸೆಂಟೆನ್ಸ್ನ ಜೋಡಿಸ್ಬೇಕ್ರಿ ನೀವು. ಡಬಲ್ ಸೆಂಟೆನ್ಸ್ ಅಂತ ಇರ್ಬೇಕು, ಇಲ್ಲ ಮಲ್ಟಿ ಸೆಂಟೆನ್ಸ್ ಅಂತ 3 ಸೆಂಟೆನ್ಸ್ ಇದ್ರೆ. ಹಿಂಗೆ ಡಬಲ್ ಸೆಂಟೆನ್ಸ್ ಇದ್ದಾಗ ಒಂದು ಸೆಂಟೆನ್ಸನ್ನು ಅಷ್ಟೇ ತಿಳ್ಕೊಂಡು ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಿ ಫುಲ್ ಪಾಯಿಂಟ್ ಕೈ ಬಿಟ್ಟು ಒಂದು ಆ್ಯಂಡ್ ಹಾಕ್ರಿ. ಆ್ಯಂಡ್ ಹಾಕಿ ಮತ್ತೊಂದು ಸಲ ಇವ್ರು ಹೇಳಿದವ್ರನ್ನ ಪ್ರನೌನ್ ತಗೋರಿ. ಈ ಸೆಂಟೆನ್ಸ್ ನೋಡಿಕೊಂಡು ಇದಕ್ಕೆ ಬೇಕಾಗಿರ್ತಕ್ಕಂಥ ವರ್ಬ್ ಹಾಕೋರಿ, ಇದಕ್ಕೆ ಬೇಕಾಗಿರುವಂಥ ಕಂಜಂಕ್ಷನ್ ಹಾಕೋರಿ. ಇದನ್ನ ಒಂದು ಎಕ್ಸಾಂಪಲ್ ತೊಗೊತೀನಿ. ದಿಸ್ ಈಸ್ ಮೈ ಸ್ಕೂಲ್ ಅಂತ ಅಸರ್ಟಿವ್ ಐತಿ. ಐ ಲೈಕ್ ಇಟ್ ವೆರಿ ಮಚ್ ಅಸರ್ಟಿವ್ ಐತಿ. ಹಿಂಗೆ ಎರಡೂ ಒಂದೇ ಥರ ಸೆಂಟೆನ್ಸ್ ಇದ್ದಾಗ ಇಲ್ಲೇನು ಮಾಡ್ತೀರಿ? ಒಂದೇ ಸಾರಿ ಲಕ್ಷ್ಮಿ ಸೆಡ್ ದಿಸ್ ಈಸ್ ಮೈ ಸ್ಕೂಲ್ ಐತಲ್ಲ, ಲಕ್ಷ್ಮಿ ಸೆಡ್ ದ್ಯಾಟ್ ಅಸರ್ಟಿವ್ ಸೆಂಟೆನ್ಸ್ ಐತಿ. ಇದು ಇಂಡೈರೆಕ್ಟ್ ಸ್ಪೀಚ್ ಮಾಡ್ತಾರೆ. ಆ್ಯಂಡ್ ಇಲ್ಲೇ ಲಕ್ಷ್ಮಿ ಐತಿ, ಅದಕ್ಕೆ ಶಿ ಅಂತೀನಿ. ಇದು ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಲ್ಲೊಂದ್ಸಲ ಸೇಡ್ ಅಂದಿರ್ತಾನಲ್ಲ, ಮತ್ತೆ ಹೊಳ್ಳಿ ಸೇಡ್ ಚಂದ ಆಗೋದಲ್ಲ, ಅದರಿಂದ ಕಂಟಿನ್ಯೂ ಮಾಡೋಣ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂದ್ರೆ ಇದು ಆಸ್ಕರ್ ಅಂದ್ರೆ, ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಐತಂದ್ರೆ ಆ್ಯಂಡ್ ಕಂಟಿನ್ಯೂ ಮಾಡೋಣ. ಈ ಥರ ಎರಡು ಒಂದೇ ಸೆಂಟೆನ್ಸ್ ಇದ್ದಾಗ ಇದಕ್ಕೆ ಬೇಕಾಗಿರೋ ವರ್ಬ್ ಹಾಕೋರಿ. ಬಟ್ ಎರಡನೇ ಸಾರಿ ಬಂದಾಗ ಅದೇ ಥರ ಸೆಂಟೆನ್ಸ್ ಇದ್ದರೆ ಕಂಟಿನ್ಯೂ ಮಾಡೋಣ. ಇದಕ್ಕೆ ಬೇಕಾಗಿರೋ ಕಂಜಂಕ್ಷನ್ ಇಲ್ಲಿ ಹಾಕೋತೀರಿ, ಇದಕ್ಕೆ ಬೇಕಾಗಿರೋ ಕಂಜಂಕ್ಷನ್ ಇಲ್ಲಿ ಹಾಕೋತೀರಿ. ಇದು ಅಸರ್ಟಿವ್ ಸೆಂಟೆನ್ಸ್ ಐತಿ. ಲಕ್ಷ್ಮಿ ಸೇಡ್ ದ್ಯಾಟ್ ಆ್ಯಂಡ್ ಶಿ, ಇದು ಅಸರ್ಟಿವ್ ಸೆಂಟೆನ್ಸ್ ಐತಿ. ಕಂಟಿನ್ಯೂ ಕಂಜಂಕ್ಷನ್ ದ್ಯಾಟ್, ಯಾಕಂದ್ರೆ ಅಸರ್ಟಿವ್ ಐತಿಲ್ಲ. ಲಾಸ್ಟ್ ಬರ್ತೀನಿ. ಇದು ಒಂದೇ ಥರ ಸೆಂಟೆನ್ಸ್ ಇದ್ದಾಗ. ಇನ್ನು ಎರಡು ಥರ ಸೆಂಟೆನ್ಸ್ ಇದ್ದಾಗ ಇದು ಒಂಥರ ಬೇರೆ ಐತಿ, ಇದು ಒಂಥರ ಬೇರೆ ಐತಿ. ಇದೊಂದು ಸ್ಯಾಂಪಲ್ ನೋಡು. ಆರ್ ಯು ಸಿಟ್ಟಿಂಗ್? ಹೈ ಆರ್ ಯು ಸಿಟ್ಟಿಂಗ್ ಹಿಯರ್? ಡಬಲ್ ಎಚ್ ಕ್ವಶನ್ ಐತಿ. ಪ್ಲೀಸ್ ಗೋ ಟು ಬೆಡ್. ಇಂಪರ್ಟಿವ್ ಸೆಂಟೆನ್ಸ್ ಐತಿ. ನೋಡಿ ಹೆಂಗೆ ಮಾಡ್ತೀನಿ ಅಂತೇಳಿ. ಆನಂದ ಆಸ್ಕ್ಡ್. ಆನಂದ ಆಸ್ಕ್ಡ್. ಡಬಲ್ ಎಚ್ ಕ್ವಶನ್ ಹೈ ಐತಿಲ್ಲ, ಆಯ್ತವ್ರು. ಎಸ್ನೋ ಕ್ವಶನ್ ಇದ್ರೆ ಇಫ್ ತೊಗೊಂತಿದ್ರು ಮಾಡಿಬಿಡ್ರಿ. ಆಗಲೇ ಹೇಳಿದ್ರೆ ಇಂಟ್ರಾಗೇಟಿವ್ ಹೆಂಗೆ ಮಾಡ್ಬೇಕಂತೇಳಿ. ಅದಕ್ಕೆ ತಕ್ಕಂಥದ್ದು ಹೊರಗೆ ತೊಗೊಳ್ರಿ, ಅದಕ್ಕೆ ತಕ್ಕಂಥದ್ದು ಕಂಜಂಕ್ಷನ್ ತೊಗೊಳ್ರಿ, ಮೇಲೆ ಹೇಳಿದಂತೆ ಮಾಡಿರಿ. ಮುಂದೆ ಇದು ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋತೀರಿ ಹೆಂಗಂತ ಆಮೇಲೆ ಹೇಳ್ತಾನಂತ. ಇಲ್ಲಿ ತನಕ ಬರ್ತೀರಿ. ಮತ್ತೊಂದು ಬೇರೆ ಸೆಂಟೆನ್ಸ್ ಸಿಗುತ್ತಾ ನಿನಗೆ. ಈ ಸೆಂಟೆನ್ಸನ್ನು ಜೋಡ್ಸೋಕೆ ಆ್ಯಂಡ್ ಅಂತ ಯೂಸ್ ಮಾಡ್ಕೊಡ್ರಿ. ಇದ್ರ ಪ್ರನೌನ್ ತೊಗೊಳ್ರಿ, ಹಿ ಅಂತೇಳಿ. ಇದು ಯಾವ ಥರ ಸೆಂಟೆನ್ಸ್ ಐತಿ ನೋಡ್ಕೊಡ್ರಿ. ಅದಕ್ಕೆ ತಕ್ಕಂಥದ್ದು ವರ್ಬ್ ಹಾಕ್ರಿ, ಅದಕ್ಕೆ ತಕ್ಕಂಥದ್ದು ಕಂಜಂಕ್ಷನ್ ಹಾಕ್ರಿ. ಆ್ಯಂಡ್ ಹಾಕೋಬೇಕ್ರಿ. ಕ್ಲಿಯರ್ ಆಗೈತೆ ಅಂತ ಅನ್ಕೋತಾರೆ. ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದ. ಆನಂದ ಆಸ್ಕ್ಡ್ ವೈ ಮಾಡ್ರಿ. ಆ್ಯಂಡ್ ಹಿ ಪ್ಲೀಸ್ ಐತಲ್ಲ ಅದಕ್ಕೆ. ಆ್ಯಂಡ್ ಹಿ ರಿಕ್ವೆಸ್ಟೆಡ್ ಟು ಗೋ ಟು ಬೆಡ್. ಫಿನಿಶ್. ಮುಂದೆ 3 ಸೆಂಟೆನ್ಸ್ ಕೊಡೋಕೆ ಸಾಧ್ಯತೆ ಐತಿ. ಅಕಸ್ಮಾತ್ 3ನೇ ಸೆಂಟೆನ್ಸ್ ಕೊಟ್ಟರೆ ಮತ್ತೊಂದು ಆ್ಯಂಡ್ ಹಾಕ್ರಿ. ಅದನ್ನು ತೊಗೊಳಿಲ್ಲ. 3ನೇ ಸೆಂಟೆನ್ಸ್ ಕೊಟ್ಟರೆ ಇಲ್ಲೇ ಮತ್ತೊಂದು ಆ್ಯಂಡ್ ಹಾಕ್ರಿ. ಆ್ಯಂಡ್ ಹಾಕಿ ಮತ್ತೆ ಪ್ರನೌನ್ ತೊಗೊಳ್ರಿ. ಅದಕ್ಕೆ ಬೇಕಾದಂಥದ್ದು ಹೊರಬ್ ಹಾಕ್ರಿ. ಆ ಸೆಂಟೆನ್ಸ್ಗೆ ತಕ್ಕಂಗೆ ಹೊರಬ್ ಹಾಕ್ರಿ. ಆ ಸೆಂಟೆನ್ಸ್ಗೆ ತಕ್ಕಂಗೆ ಕಂಜಂಕ್ಷನ್ ಕೊಡ್ರಿ. 3 ಸೆಂಟೆನ್ಸ್ಗಿಂತ ಹೆಚ್ಚಿಗೆ ಬರೋದಿಲ್ಲ. ವಿಡಿಯೋ ಯೂಸ್ ಆಗೈತೆ ಅಂತ ತಿಳ್ಕೊಂತೀರಿ. ಡೆಫಿನೆಟ್ಲಿ ಯೂಸ್ ಆಗಿರ್ತೈತೆ 100%. ಬಟ್ ಇಂಟ್ರೆಸ್ಟ್ ಇರಬೇಕು ನಿಮಗೆ ಕಲಿಬೇಕಂತೇಳಿ. ಯಾರಿಗೆ ಇಂಟ್ರೆಸ್ಟ್ ಅದ ನೋಡ್ರಿ, ಅವ್ರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಅನಿಸ್ತು, ಮಾಡಿ ಫ್ರೆಂಡ್. ಓಕೆ.